ಎಸ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಕೊಲ್ಲೆನಯ್ಯ ಪ್ರಾಣಿಗಳ ಒಲ್ಲೆನಯ್ಯ ಮೆಲ್ಲೆನಯ್ಯ ಬಾಯಿಚ್ಛೆಗೆ ಒಲ್ಲೆನಯ್ಯ ಪರಸತಿಯರ ಸಂಗವ ಒಲ್ಲೆನಯ್ಯ ಬಲ್ಲೆನಯ್ಯ ಮುಂದೆ ತೊಡಕುಂಟೆಂಬುದ ಬಲ್ಲೆನಯ್ಯ ಬಳ್ಳದ ಬಾಯಂತೆ ಒಂದೇ ಮನವ ಮಾಡಿ ನಿಲ್ಲೆಂದು ನಿಲ್ಲಿಸಯ್ಯ ಕೂಡಲ ಸಂಗಮ ದೇವ. ಬಸವಾದಿ ಶರಣನನ್ನ ಎನ್ನ ಹೃನ್ಮಂದಿರದಲ್ಲಿ ನೆನೆಸುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನೆ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಿದ ಗೂಗಲ್ ಮೀಟ್ ಉಪನ್ಯಾಸ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆ 353ಕ್ಕೆ ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಗಾನ ಕೋಗಿಲೆ ಎಂದೇ ಹೆಸರಾದ ಶರಣೆ ವಿದ್ಯಾಕ್ಕ ಮುಗ್ದುಂ ಅವರಿಂದ. ಸರ್ವರಿಗೂ ಶರಣಾರ್ಥಿಗಳು. ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ತವರಾಜದ ನೊರೆ ತೆರೆಯಂತೆ, ತವರಾಜದ ನೊರೆ ತೆರೆಯಂತೆ, ಆದ್ಯರ ವಚನವಿರಲು, ಆದ್ಯರ ವಚನವಿರಲು, ಬೇರೆ ಭಾವಿಯ ತೋಡಿ ಉಪ್ಪ ನೀರನ್ನುಂಬುವರ, ಬೇರೆ ಭಾವಿಯ ತೋಡಿ ಉಪ್ಪ ನೀರನ್ನುಂಬುವರ, ವಿಧಿಯಂತಾಯಿತು ಎನ್ನ ಮತಿ, ವಿಧಿಯಂತಾಯಿತು ಎನ್ನ ಮತಿ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ, ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ಸರ್ವರಿಗೂ ಅನಂತ ಶರಣಾರ್ಥಿಗಳು. ವಚನ ಪ್ರಾರ್ಥನೆಯನ್ನ ಗೈದು ನಮಗೆಲ್ಲರಿಗೂ ಕೂಡ ಸಿಹಿಯನ್ನ ಉಣಿಸಿದಂತಹ ಅಕ್ಕ ವಿದ್ಯಾಕ್ಕ ಮಗ್ದುಂ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ಈಗ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯದ ನುಡಿಗಳನ್ನಾಡಲಿದ್ದಾರೆ ನಮ್ಮೆಲ್ಲರ ಅಮ್ಮ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರೆರೆದವರಾರಯ್ಯ, ಕಬ್ಬು ಬಾಳೆ ನಾರವಾಳಕ್ಕೆ ಸಿಹಿ ನೀರೆರೆದವರಾರಯ್ಯ, ಕಳವೆ ಶಾಲಿಗೆ ಓಗರದ ಉದಕವ ನೆರೆದವರಾರಯ್ಯ, ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದುದಕವ ನೆರೆದವರಾರಯ್ಯ. ಇಂತಿ ಜಲವಂದೇ ನೆಲವಂದೇ ಆಕಾಶವಂದೇ, ಒಂದೇ ಜಲವು ಹರಿದು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿಹ ಹಾಂಗೆ, ನನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜನಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ. ಮಹಾದೇವಿಯಕ್ಕ ಈ ವಚನದಲ್ಲಿ ಒಂದೇ ನೆಲ ಒಂದೇ ಜಲವನ್ನು ಬಳಸಿಕೊಂಡು ಒಂದೇ ರೀತಿಯ ಹವಾಮಾನವನ್ನು ಹೊಂದಿದ ಭೂಮಿ ಆಕಾಶದ ಮಧ್ಯದಲ್ಲಿ ಅನೇಕ ಸಸ್ಯ ಗಿಡ ಮರಗಳು ವಿವಿಧ ರೀತಿಯಾಗಿ ಬೆಳೆದು ವಿವಿಧ ರುಚಿ ವಿನ್ಯಾಸವನ್ನು ಹೊಂದಿರುವುದರ ಬಗೆಗೆ ಸೊಲ್ಲೆನ್ನೆತ್ತಿದ್ದಾಳೆ.
ಆಧ್ಯಾತ್ಮಿಕವಾಗಿ ಅಕ್ಕನಿಗೆ ಇದರ ಗೂಢಾರ್ಥ ಗೊತ್ತಿದೆ. ವೈಜ್ಞಾನಿಕವಾಗಿಯೂ ಇದರ ಗೂಢಾರ್ಥ ಅಕ್ಕನ ಮನಸ್ಸಿಗೆ ಹೊಳೆದಿರಬಹುದು. ಇಂದು ಫೆಬ್ರವರಿ 28ನೇ ದಿನಾಂಕ. ನಾವು ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತೇವೆ. ಇದರ ಉದ್ದೇಶ ಮಕ್ಕಳಲ್ಲಿ, ಯುವಕರಲ್ಲಿ, ಸಮಾಜದಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಿ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದಾಗಿದೆ. ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲು ಕಾರಣವೂ ಇದೆ. 1928 ಫೆಬ್ರವರಿ 28ರಂದು ಸರ್ ಸಿ.ವಿ. ರಾಮನ್ ಅವರಿಂದ ರಾಮನ್ ಇಫೆಕ್ಟ್ ಆವಿಷ್ಕಾರ ಮಾಡಿ ಜಗತ್ತಿಗೆ ತೋರಿಸಿಕೊಟ್ಟ ದಿನ ಇದು. ಇವರು ವಿಜ್ಞಾನ ವಿಭಾಗದಲ್ಲಿ 1930ರಲ್ಲಿ ನೊಬೆಲ್ ಪ್ರೈಸ್ ಪಡೆದರು. ಏಷ್ಯಾದ ಮೊದಲ ನೊಬೆಲ್ ಪ್ರೈಸ್ ಪಡೆದ ವಿಜ್ಞಾನಿ ಎಂಬ ಹೆಗ್ಗಳಿಕೆಯೂ ಭಾರತೀಯ ಈ ವಿಜ್ಞಾನಿಗಿದೆ. ನಮ್ಮ ವೇದಿಕೆಯಲ್ಲಿ ಶರಣರ ವಚನಗಳಲ್ಲಿ ವೈಜ್ಞಾನಿಕತೆ, ವಚನಗಳಲ್ಲಿ ಕೃಷಿ ವಿಜ್ಞಾನ, ಶರಣರ ವಚನಗಳಲ್ಲಿ ಸಮಾಜ ವಿಜ್ಞಾನ, ವಚನಗಳಲ್ಲಿ ಖಗೋಳಶಾಸ್ತ್ರದ ಮಹತ್ವ ಹಾಗೂ ವಚನಗಳಲ್ಲಿ ಜೀವಶಾಸ್ತ್ರ ಮುಂತಾದವುಗಳನ್ನು ಅರ್ಥೈಸಿಕೊಡುವ ಉಪನ್ಯಾಸಗಳು ನಡೆದಿವೆ ಹಾಗೂ ನಡೆಯುತ್ತಲಿವೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಇಂದು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಂಡ ಉಪನ್ಯಾಸ ಮಾಲಿಕೆಯಲ್ಲಿ ಇದು 352ನೇ ಉಪನ್ಯಾಸವಾಗಿದೆ. ಈ ನಮ್ಮ ಸಂಘಟನೆಗಳನ್ನು ಹುಟ್ಟುಹಾಕಿ ಸಂಘಟನೆಗಳ ಎಲ್ಲ ಶರಣರಿಗೆ ಮಾರ್ಗದರ್ಶನ ಮಾಡುತ್ತಿರುವ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ತಮ್ಮೆಲ್ಲರ ವತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ವಚನಕಾರ್ತಿಯರಲ್ಲಿ ವೈಚಾರಿಕ ಚಿಂತನೆ ಎಂಬ ವಿಷಯವನ್ನು ಕುರಿತು ವೈಚಾರಿಕ ಉಪನ್ಯಾಸವನ್ನು ನೀಡಲಿರುವ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರಿಗೂ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ತಮ್ಮ ಸುಶ್ರಾವ್ಯ ಕಂಠದಿಂದ ವಚನ ಪ್ರಾರ್ಥನೆಯನ್ನು ಗೈದ ನಮ್ಮ ವೇದಿಕೆಯ ಗಾನ ಕೋಗಿಲೆ ಎಂದೇ ಜನಪ್ರಿಯವಾಗಿರುವ ಶರಣೆ ವಿದ್ಯಾ ಮಗ್ದುಮ್ ಅವರಿಗೆ ಹಾರ್ದಿಕ ಸ್ವಾಗತ. ಅದರಂತೆ ವಚನ ಮಂಗಳವನ್ನು ಮಾಡಲಿರುವ ಇನ್ನೊಬ್ಬ ಶರಣೆ ಹಾಗೂ ಗಾನ ಪ್ರವೀಣೆ ಶ್ರೀಮತಿ ಶಾಂತಾ ಲಂಬಿಯವರನ್ನು ಎಲ್ಲ ಸದಸ್ಯರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶರಣು ಸಮರ್ಪಣೆಯನ್ನು ಮಾಡಲಿರುವ ಶರಣೆ ಶಾಂತಾ ದುಲಂಗೆ ಹಾಗೂ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ಶರಣೆ ಜಯಶ್ರೀ ಆಲೂರ್ ಅವರನ್ನು ವೇದಿಕೆಗೆ ತಮ್ಮೆಲ್ಲರ ವತಿಯಿಂದ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ ವಿಜಯ್ ಕುಮಾರ್ ತೇಲಿ, ಡಾಕ್ಟರ್ ಟಿ.ಬಿ. ಅಳ್ಳೊಳ್ಳಿ, ಡಾಕ್ಟರ್ ಶುಭಾರಾಣಿ ಕಡಪಟ್ಟಿ, ಶರಣ ಬಸವರಾಜ್ ಪಟ್ಟಣ್ ಶೆಟ್ಟಿ, ಶರಣ ಉಮೇಶ್ ಮಂಟಾಳೆ, ಡಾಕ್ಟರ್ ಮಹೇಶ್ ಕೋರೆಗೋಳ್ ಇವರನ್ನು ತಮ್ಮೆಲ್ಲರ ವತಿಯಿಂದ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದಣಿವರಿಯದೆ ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವ ಶರಣೆಯರಾದ ಡಾಕ್ಟರ್ ದಾನಮ್ಮ ಝಳಕಿ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೆ ವೇದಿಕೆಗೆ ಹಾರ್ದಿಕ ಸ್ವಾಗತ. ಸಂಘಟಕರಾಗಿ ಅತ್ಯಂತ ಶ್ರದ್ಧೆ ನೈಪುಣ್ಯತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಶರಣೆ ಪ್ರೊಫೆಸರ್ ಶಾರದಾ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಹಾಗೂ ಶರಣೆ ಸುಧಾ ಪಾಟೀಲರನ್ನು ಈ ಉಪನ್ಯಾಸಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನು ಹೇಳಬೇಕೆಂದರೆ, 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದ ಶರಣರ ಬಹುಮುಖ ಕ್ರಾಂತಿಯು ಜಾಗತಿಕ ಇತಿಹಾಸದಲ್ಲೇ ಒಂದು ಅಪೂರ್ವ ಘಟನೆ. ಅಂದಿನ ಕಲುಷಿತ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸರ ಈ ಕ್ರಾಂತಿಗೆ ನಾಂದಿಯಾಗಿತ್ತು. ಮಾನವೀಯ ಮೌಲ್ಯಗಳನ್ನು ಒತ್ತುಕೊಟ್ಟು ಧರ್ಮ ಪ್ರಸಾರ ಮತ್ತು ಸರ್ವ ಸಮಾನತೆಯ ತತ್ವಗಳನ್ನಾಧರಿಸಿ ಆದರ್ಶ ಸಮಾಜ ನಿರ್ಮಾಣ, ಮನುಕುಲದ ಸಮುದ್ಧರಣ ಇದರ ಉದ್ದೇಶವಾಗಿತ್ತು. ಈ ಮಹೋದ್ದೇಶವನ್ನು ಸಾಧಿಸಲೆಂದೇ ಛಂದೋಬದ್ಧವಾದ ಜಟಿಲ ಸಾಹಿತ್ಯಕ್ಕೆ ಬದಲಾಗಿ ಶರಣರು ತಾವೇ ಸೃಷ್ಟಿಸಿದ ಸರಳವಾದ ವಚನ ಸಾಹಿತ್ಯ ಪ್ರಕಾರವನ್ನು ಮಾಧ್ಯಮವಾಗಿ ಬಳಸಿದರು. 10 ಮತ್ತು 11ನೇ ಶತಮಾನದಲ್ಲಿ ಮೊಳೆತ ಈ ಸಾಹಿತ್ಯ 12ನೇ ಶತಮಾನದಲ್ಲಿ ಹುಲುಸಾಗಿ ಹಾಗೂ ಸತ್ವಯುತಾಗಿ ಬೆಳೆಯಿತು. ಇದೊಂದು ಸುವರ್ಣಯುಗ. ಅಣ್ಣ ಬಸವಣ್ಣನವರ ಪ್ರಭಾವದಿಂದ ಅನೇಕ ಶರಣರು ಏಕಕಾಲದಲ್ಲಿ ಕಾಣಿಸಿಕೊಂಡು ಅಪಾರವಾದ ವಚನ ಸಾಹಿತ್ಯವನ್ನು ರಚಿಸಿರುವುದು ಜಗತ್ತಿನ ಇತಿಹಾಸದಲ್ಲೇ ವಿಶಿಷ್ಟವಾದದ್ದು.
ಇದೊಂದು ಅನುಭವದ ಸಾಹಿತ್ಯವೂ ಹೌದು. ವರ್ಣ, ವರ್ಗ, ಲಿಂಗ ಭೇದಗಳಲ್ಲದೆ ಶರಣ ಸಮೂಹದವೆಲ್ಲ ಇದರಲ್ಲಿ ಪಾಲ್ಗೊಂಡಿತ್ತು. ವಚನಕಾರರಂತೆ ಅನೇಕ ವಚನಕಾರ್ತಿಯರು ತಮ್ಮ ಅನುಭವವನ್ನು ವಚನ ರೂಪದಲ್ಲಿ ರಚಿಸಿದ್ದಾರೆ. ಅಂತಹ ವಚನಕಾರ್ತಿಯರ ವಚನಗಳಲ್ಲಿ ಕಂಡುಬರುವ ವೈಚಾರಿಕ ಪ್ರಜ್ಞೆಯ ವಿಷಯವಾಗಿ ಇಂದು ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ಈ ಉಪನ್ಯಾಸ ನಮ್ಮ ಉಪನ್ಯಾಸ ಮಾಲಿಕೆಯಲ್ಲಿ 353ನೇದು. ಸುಮಾರು 5 ವರ್ಷಗಳಿಂದ ಪ್ರತಿ ಶನಿವಾರ ಸಂಜೆ 5 ಗಂಟೆಗೆ, ರವಿವಾರ ಬೆಳಗ್ಗೆ 10:25ಕ್ಕೆ ನಮ್ಮ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಈ ಉಪನ್ಯಾಸಗಳು ತಪ್ಪದೆ ನಡೆಯುತ್ತಲಿವೆ. ನಮ್ಮೆಲ್ಲರ ಅರಿವು ಜ್ಞಾನಗಳನ್ನು ವಿಸ್ತರಿಸುತ್ತಾ ನಡೆದಿವೆ. ಅದರಂತೆ ಇಂದಿನ ಉಪನ್ಯಾಸ ನಡೆಯುವುದು ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರಿಂದ ವಚನಕಾರ್ತಿಯರಲ್ಲಿ ವೈಚಾರಿಕ ಚಿಂತನೆ ಎಂಬ ವಿಷಯದ ಕುರಿತು. ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು ನಮ್ಮ ವೇದಿಕೆಯ ಅಜ್ಜೀವ ಸದಸ್ಯರು ಹಾಗೂ ದತ್ತಿ ದಾಸೋಹಿಗಳು. ಅವರು ತಮ್ಮ ತಂದೆಯವರಾದ ಕಲ್ಮೇಶಪ್ಪ ಶಿವಪ್ಪ ಕೆಂಗಾಪುರ್ ಮತ್ತು ಮಾವನವರಾದ ಲಿಂಗಬಸಪ್ಪ ಗೋರೆಬಾಳ್ ಅವರ ಹೆಸರಿನಲ್ಲಿ ದತ್ತಿ ದಾಸೋಹ ನೀಡಿದ್ದಾರೆ. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಕುಷ್ಟಗಿ ತಾಲೂಕಿನ ದೋಟಿಹಾಳದಲ್ಲಿ ಮುಗಿಸಿ ಪಿಯುಸಿಯನ್ನು ಧಾರವಾಡದ ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹಾಗೂ BA ಪದವಿಯನ್ನು ಧಾರವಾಡದ ಕಿಟಲ್ ಕಲಾ ವಿದ್ಯಾಲಯದಿಂದ ಮುಗಿಸಿದರು. BA ಓದುವಾಗಲೇ ಶ್ರೀಯುತ AL ಗೋರೆಬಾಳ್ ಅವರೊಡನೆ ಮದುವೆಯಾಯಿತು. ಮದುವೆಯಾದ ಮೇಲೂ ಛಲಬೇಕು ಶರಣಂಗೆ ಎಂಬ ಬಸವಣ್ಣನವರ ಉಕ್ತಿಯಂತೆ ಛಲ ಬಿಡದೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿ MA, MPhil ಮತ್ತು PhD ಪದವಿಗಳನ್ನು ಗಳಿಸಿದ ಶ್ರೇಯಸ್ಸು ಇವರದು. ಇವರ PhD ಪ್ರಬಂಧ ಕನ್ನಡ ಸಾಹಿತ್ಯದಲ್ಲಿ ಆತ್ಮಚರಿತ್ರೆ ಎಂಬ ವಿಷಯವನ್ನು ಕುರಿತು. 1998ರಿಂದ ತಾವು ಕಲಿತ ಧಾರವಾಡದ ವಿದ್ಯಾರಣ್ಯ ಪದವಿ ಪೂರ್ವ ಕಾಲೇಜಿನಲ್ಲೇ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ 2009ರಿಂದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಲಿದ್ದಾರೆ. ಇವರು ಕನ್ನಡದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ 5 ಪುಸ್ತಕಗಳು ಪ್ರಕಟವಾಗಿವೆ. 6 ಪುಸ್ತಕಗಳಿಗೆ ಇವರು ಸಂಪಾದಕ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಂದ ಅನೇಕ ಸಂಶೋಧನಾ ಲೇಖನಗಳು ಪ್ರಕಟವಾಗಿವೆ. ಆಕಾಶವಾಣಿಯಲ್ಲಿ ಅನೇಕ ಭಾಷಣಗಳು ಬಿತ್ತರಿಕೆ ಆಗಿವೆ. ಅನೇಕ ವೇದಿಕೆಗಳಲ್ಲಿ ಉಪನ್ಯಾಸಗಳನ್ನ ನೀಡಿದ್ದಾರೆ. ಇವರ ಸಾಧನೆಗಳನ್ನು ಹೇಳಲು ಸಮಯದ ಅಭಾವವಿರುವುದರಿಂದ ಅವರಿಗೆ ಬಂದ ಪ್ರಶಸ್ತಿಗಳನ್ನಷ್ಟೇ ಇಲ್ಲಿ ಉಲ್ಲೇಖಿಸುತ್ತೇನೆ. ಗೊರೂರು ಪ್ರತಿಷ್ಠಾನದ ಅತ್ತಿಮಬ್ಬೆ ಪ್ರಶಸ್ತಿ, 2015ರಲ್ಲಿ ಧಾರವಾಡದ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಉತ್ತಮ ಪ್ರಾಚಾರ್ಯರ ಪ್ರಶಸ್ತಿ, ಚಿತ್ರದುರ್ಗದ ಮುರುಘಾಮಠದಿಂದ ಶಿಕ್ಷಣ ಪ್ರೇಮಿ ಪ್ರಶಸ್ತಿ, ನವಿಲುಗರಿ ವೇದಿಕೆಯಿಂದ ಶಿಕ್ಷಣ ಸಿಂಧು ಪ್ರಶಸ್ತಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಇವುಗಳು ಮುಖ್ಯವಾಗಿವೆ. ಉತ್ತಮ ಶಿಕ್ಷಣ ತಜ್ಞರು, ಶಿಕ್ಷಣ ಪ್ರೇಮಿಗಳು, ಆಡಳಿತಗಾರರು ಆದ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು ಯಾವಾಗಲೂ ಹಸನ್ಮುಖಿಯಾಗಿಯೂ ಸ್ನೇಹ ಜೀವಿಗಳು ಆಗಿದ್ದಾರೆ. ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕಿಯೂ ಹೌದು. ಈಗ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರಿಂದ ಉಪನ್ಯಾಸವನ್ನು ಕೇಳಲು ನಾವೆಲ್ಲ ಉತ್ಸುಕರಾಗಿದ್ದೇವೆ. ಇಂದಿನ ವೇದಿಕೆಯಲ್ಲಿ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಉಪನ್ಯಾಸಕರ ಪರಿಚಯವನ್ನು ಮಾಡುವ ಅವಕಾಶವನ್ನಿತ್ತ ತಮ್ಮೆಲ್ಲರಿಗೂ, ಎಲ್ಲ ಸಂಘಟನೆಕಾರರಿಗೂ, ವಿಶೇಷವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಮ್ಮ. ತಮಗೂ ಕೂಡ ಶರಣಾರ್ಥಿ. ವೇದಿಕೆ ಪರವಾಗಿ ತಮಗೂ ಕೂಡ ಸ್ವಾಗತ. ಈಗ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ವಚನಕಾರ್ತಿಯರಲ್ಲಿ ವೈಚಾರಿಕ ಚಿಂತನೆ, ಡಾಕ್ಟರ್ ಶರಣಮ್ಮ ಗೋರೆಬಾಳ್, ಪ್ರಾಚಾರ್ಯರು, ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ, ಧಾರವಾಡ ಇವರಿಂದ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಿರುವ 353ನೆಯ ಉಪನ್ಯಾಸ
ವಚನಕಾರ್ತಿಯರಲ್ಲಿ ವೈಚಾರಿಕ ಚಿಂತನೆ. ಇದುವರೆಗೂ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಪರಿಚಯಿಸಿದ ಅಮ್ಮ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರಿಗೆ ಭಕ್ತಿಪೂರ್ವಕ ನಮನಗಳು. ಅದೇ ರೀತಿ ಮಾರ್ಗದರ್ಶಕರು, ಸಂಶೋಧಕರು, ಕವಿಗಳೂ ಆದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ ಹಾಗೂ ಅವರ ಮನೆಯವರಾದ ಜಯಶ್ರೀ ಪಟ್ಟಣ್ ಮೇಡಮ್ ಅವರೇ, ಯಾವತ್ತೂ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ದಾನಮ್ಮ ಜಳಕಿ ಅವರೇ, ವಿದ್ಯಾ ಮುಗ್ದಮ್ ಅವರೇ, ಅಕ್ಕ ಸುಧಾ ಪಾಟೀಲ್ ಅವರೇ, ಅಲ್ಲದೆ ಕಾರ್ಯಕ್ರಮವನ್ನ ನಿರೂಪಿಸ್ತಾ ಇರುವಂತ ಜಯಶ್ರೀ ಆಲೂರ್ ಅವರೇ, ಅಲ್ಲದೆ ಇಲ್ಲಿ ಭಾಗವಹಿಸಿದ ಎಲ್ಲ ಶರಣು ಬಂಧುಗಳಿಗೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ಇಂದು ರಾಷ್ಟ್ರೀಯ ವೈಜ್ಞಾನಿಕ ದಿನ ಅಂತ ಅಮ್ಮ ಅವರು ಹೇಳಿದ್ರು. ಹೀಗಾಗಿ ವೈಜ್ಞಾನಿಕ ಪ್ರಜ್ಞೆ ಮತ್ತು ವೈಚಾರಿಕ ಪ್ರಜ್ಞೆಯನ್ನ ಇಟ್ಟುಕೊಂಡಂತ ವಚನಕಾರರ ಒಂದು ವಿಚಾರವನ್ನ ವ್ಯಕ್ತಪಡಿಸ್ಲಿಕ್ಕೆ ನನಗಿಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಬಹುಶಃ 12ನೆಯ ಶತಮಾನ ಬದಲಾವಣೆಯ ತಂದಂತ ಕಾಲ, ಒಂದು ಸುಧಾರಣೆ ತಂದಂತ ಕಾಲ. ವರ್ಗ, ವರ್ಣ, ಲಿಂಗ ಭೇದ ಇಲ್ಲದೆ ಸಮಾಜ ನಿರ್ಮಾಣ ಮಾಡುವಲ್ಲಿ ವೈಚಾರಿಕತೆಯನ್ನ, ವೈಚಾರಿಕ ಪ್ರಜ್ಞೆಯನ್ನ ಬಿತ್ತಿದಂತ ಕಾಲ 12ನೇ ಶತಮಾನ. ಅಜ್ಞಾನ, ಅಂಧಕಾರ, ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನ ಹೊಡೆದೋಡಿಸಿ ಒಂದು ನೈತಿಕತೆ ಮತ್ತು ಜೀವನ ಮೌಲ್ಯಗಳನ್ನ ಸಾರಿದಂತಹ ಕಾಲ. ನಡೆದಂತೆ ನುಡಿದ, ನುಡಿದಂತೆ ನಡೆದ ಶರಣರು ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡುವುದು ಮಾತ್ರವಲ್ಲ, ಅವರ ಪ್ರತಿಭೆಗೂ ಅವಕಾಶವನ್ನ ಕೊಟ್ಟಂತವ್ರು, ಅವರಿಗೂ ವಾಕ್ ಸ್ವಾತಂತ್ರ್ಯವನ್ನ ನೀಡಿದವರು, ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಂಥವ್ರು. ಸ್ತ್ರೀಗೆ ಉಂಟಾಗಿದ್ದಂಥ ಅಸಮಾನತೆ ಮತ್ತು ಶೋಷಣೆಯನ್ನ ಕಂಡು ಅವರಿಗೂ ಪುರುಷರಷ್ಟೇ ಸಮಾನವಾಗಿ ಬದುಕಲು ಅವಕಾಶ ಮಾಡಿಕೊಟ್ಟರು. ಹೀಗಾಗಿ ಸ್ತ್ರೀಯರು ಒಂದು ಧಾರ್ಮಿಕ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ ಹೊಂದುವಲ್ಲಿ ಯಶಸ್ವಿಯನ್ನ ಪಡೆದ್ರು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥದ್ದನ್ನ ಹೇಳಿ ಹೆಣ್ಣು ಮಕ್ಕಳಿಗೆ ಒಂದು ದೈವತ್ವವನ್ನ ಕಲ್ಪಿಸಿಕೊಟ್ರು. ಶರಣರು ದೇಹ ಮೂಲವಾದ ವ್ಯತ್ಯಾಸವನ್ನ ನಿರಾಕರಿಸಿ ಸ್ತ್ರೀ ಸಮಾನತೆಯನ್ನ ಸ್ಥಾಪಿಸಲು ಪ್ರಯತ್ನಿಸಿದರು. ಹೊನ್ನು ಮಾಯೆ ಎಂಬರು, ಹೆಣ್ಣು ಮಾಯೆ ಎಂಬರು, ಮಣ್ಣು ಮಾಯೆ ಎಂಬರು. ಆದರೆ ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಹೊನ್ನು ಮಾಯವಲ್ಲ, ಮನದ ಮುಂದಣ ಆಸೆ ಮಾಯೆ ಎಂದು ಸಮಾಜದಲ್ಲಿರುವಂತ ತಪ್ಪನ್ನ, ಅವರ ನಂಬಿಕೆಯ ಅರಿವನ್ನ ಮೂಡಿಸಿದರು. ಹೆಣ್ಣು ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತ, ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲ್ ಕೆಳಗೆ, ಹೀಗೆ ಹೆಣ್ಣು ಮಕ್ಕಳನ್ನ ಸದಾ ದಬ್ಬಾಳಿಕೆಗೆ ಒಳಪಡಿಸಿ ಅವರನ್ನ ಶೋಷಣೆ ಮಾಡುತ್ತಾ ಬಂದಿರುವಂತ ಈ ಒಂದು ಸಮಾಜದಲ್ಲಿ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ಶರಣರು ಮಾಡಿದರು. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ನಡಿವ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಎಂದು ಸ್ತ್ರೀ ಪುರುಷ ಭೇದದ ಮೂಲ ಬೇರಿಗೆ ಕೊಡಲಿ ಪೆಟ್ಟನ್ನು ಹಾಕಿದವರು ಶರಣರು. ಹೀಗೆ ಶರಣರ ಒಂದು ವಿಶಾಲ ಮನೋಭಾವನೆ, ವೈಚಾರಿಕ ಪ್ರಜ್ಞೆಯಿಂದಾಗಿ ಸಾಕಷ್ಟು ಮಹಿಳೆಯರು ವಚನ ರಚನೆಗೆ ತೊಡಗಿಕೊಂಡ್ರು. ಎಲ್ಲಾ ಕಾರ್ಯಗಳಲ್ಲಿ ಸ್ತ್ರೀಯರು ಸಮಭಾಗಿತ್ವವನ್ನು ಪಡ್ಕೊಂಡ್ರು. ಸುಮಾರು 35 ಜನ ವಚನಕಾರ್ತಿಯರು ತಮ್ಮ ಪ್ರತಿಭೆಯ ಅನಾವರಣದಿಂದಾಗಿ, ಕಾಯಕ ಶ್ರದ್ಧೆಯಿಂದಾಗಿ ಬೆಳಕಿಗೆ ಬಂದದ್ದು ತುಂಬಾ ಸಂತಸದ ಸಂಗತಿ. ಮಹಿಳೆಯರ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಒಂದು ಮೈಲುಗಲ್ಲಾಯ್ತು ಎಂಬುದಕ್ಕೆ ವಚನಕಾರ್ತಿಯರು ರಚಿಸಿರುವಂತ ಈ ಸಾವಿರಾರು ವಚನಗಳೇ ಇಂದು ಸಾಕ್ಷಿಯಾಗಿವೆ. ಮಹಿಳೆಯರಲ್ಲಿ ಅಥವಾ ವಚನಕಾರ್ತಿಯರಲ್ಲಿ ಒಂದು ಭಕ್ತಿ, ಆಧ್ಯಾತ್ಮಿಕತೆ, ಸಾಮಾಜಿಕ ವಿಡಂಬನೆ, ಹೀಗೆ ಹಲವಾರು ವಿಚಾರಗಳಲ್ಲಿ ವಚನ ರಚನೆಗೆ ತೊಡಗಿದಂತ ವಚನಕಾರ್ತಿಯರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಕೂಡ ನಾವು ಗುರುತಿಸಬಹುದಾಗಿದೆ. ವಚನಕಾರ್ತಿಯರು ಒಂದು ಸಾಮಾಜಿಕ ಅಸಮಾನತೆ, ಲಿಂಗಭೇದ, ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದ್ರು. ನಡೆ ನುಡಿಗಳ ಶುದ್ಧತೆ, ಕಾಯಕ ತತ್ವ, ಮುಕ್ತ ಮನಸ್ಸಿನ ಮೂಲಕ ಕ್ರಾಂತಿಕಾರಿಕ ಚಿಂತನೆಗಳನ್ನ ವಚನಗಳ ಮೂಲಕ ದಾಖಲಿಸಿದ್ರು.
ಸ್ತ್ರೀ ಸಂಕೋಲೆಗಳನ್ನ ಕಿತ್ತೆಸೆದರು. ಶ್ರಮದ ಗೌರವವನ್ನ ಪ್ರತಿಪಾದಿಸಿದರು. ಅಂತರಂಗದ ಶುದ್ಧಿಗೆ ಬೆಲೆ ಕೊಟ್ಟರು. ನಿಷ್ಕಲ್ಮಶ ಭಕ್ತಿ ಮುಖ್ಯ ಅಂತ ಹೇಳಿದ್ರು. ಹೀಗೆ ಹಲವಾರು ವಿಚಾರಗಳನ್ನ ನಾವು ವಚನಕಾರ್ತಿಯರಲ್ಲಿ ಚರ್ಚಿಸಬಹುದಾಗಿದೆ. ಮೊಟ್ಟ ಮೊದಲನೆಯದಾಗಿ ಕನ್ನಡದ ಮೊದಲ ಕವಿತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರಳಾದ ಅಕ್ಕಮಹಾದೇವಿ ಅವರ ವಚನಗಳನ್ನ ನಾವು ಅವಲೋಕಿಸಿದಾಗ, ಅಕ್ಕಮಹಾದೇವಿ ವಚನಗಳಲ್ಲಿ ಕೇವಲ ಭಕ್ತಿ ಅಷ್ಟೇ ಅಲ್ಲ, ಆಳವಾದ ಲೋಕಾನುಭವ, ವಿಚಾರ ಶಕ್ತಿ, ತತ್ವಚಿಂತನೆ ಮತ್ತು ಸಮಾಜದ ಒಂದು ಜಾಗೃತಿ ಸ್ಪಷ್ಟವಾಗಿ ನಮಗೆ ಎದ್ದು ಕಾಣ್ತದೆ. ಅವರ ಒಂದು ವೈಚಾರಿಕ ಪ್ರಜ್ಞೆಯನ್ನ ನಾವು ನೋಡ್ತಾ ಹೋಗ್ಬೋದು. ಒಂದು ಆತ್ಮ ಸ್ವಾತಂತ್ರ್ಯದ ಚಿಂತನೆ. ಅಕ್ಕಮಹಾದೇವಿ ಸಂಸಾರದ ಬಂಧನಗಳಿಗೆ ಮಹತ್ವವನ್ನ ಕೊಡದೆ ಆತ್ಮ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಟ್ಟಂತವಳು. ನಾನು ಅನ್ನುವಂತ ಒಂದು ಅಹಂಕಾರವನ್ನ ತ್ಯಜಿಸಿ ಪರಮಾತ್ಮನೊಂದಿಗೆ ಏಕತೆಯನ್ನ ಹುಡುಕಿದವಳು, ಬಯಸಿದವಳು. ಒಂದು ಆ ಕಾಲದ ಸಾಂಪ್ರದಾಯಿಕ ನಿಯಮಗಳನ್ನ ನೇರವಾಗಿ ದಿಟ್ಟವಾಗಿ ಪ್ರಶ್ನಿಸಿದವಳು ಅಕ್ಕಮಹಾದೇವಿಯೇ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಹೆಣ್ಣಿನ ಮೇಲೆ ಹೇರಿದ ನೂರಾರು ಒತ್ತಾಯಗಳನ್ನ ಅವಳು ಒಪ್ಪಲಿಲ್ಲ. ಭಕ್ತಿಯನ್ನ ಕೇವಲ ಆಚರಣೆಯಾಗಿ ನೋಡದೆ ಅದನ್ನು ಆತ್ಮಜ್ಞಾನ ಮತ್ತು ಅನುಭವದ ಮಾರ್ಗ ಅಂತ ಹೇಳಿ ಸಮಾಜಕ್ಕೆ ತಿಳಿಸ್ಕೊಟ್ರು. ಸಮಾಜದ ಮೌಲ್ಯಗಳ ವಿಮರ್ಶೆ, ಒಂದು ವೈರಾಗ್ಯ ತತ್ವ, ದೇಹದ ಅಸ್ಥಿರತೆ, ಆತ್ಮದ ಸತ್ಯವನ್ನ ಅವರು ಮುಖ್ಯ ಅಂತ ಹೇಳಿ ಪ್ರತಿಪಾದಿಸಿದರು. ದೇಹ ಎಂಬ ದಿಂಬಿನ ಮೇಲೆ ಮಲಗಿದ ಕನಸಿನ ಬದುಕು ಈ ಜಗವಲ್ಲ, ಕನಸೊಡೆದರೆ ಏನಿದು ಉಳಿಯುವುದು ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಸಾಂಪ್ರದಾಯಿಕ ಲೌಕಿಕ ಮೌಲ್ಯಗಳನ್ನು ಪ್ರಶ್ನಿಸಿ ಒಂದು ವೈಚಾರಿಕ ಧೈರ್ಯವನ್ನ ತುಂಬಲಿಕ್ಕೆ ಪ್ರಯತ್ನ ಮಾಡಿದರು. ಒಡವೆ ಬಟ್ಟೆ ಎಂಬ ಬಂಧನವೆನಗೆ ಬೇಡ, ಮನದೊಳಗಿರುವ ಬಂಧನವೇ ಕಠಿಣ, ಅದನ್ನು ಬಿಡಿಸಿದರೆ ಸಾಕು ಚನ್ನಮಲ್ಲಿಕಾರ್ಜುನ ಎಂದು, ರಾಜ್ಯವಿರಲಿ ಸಂಪತ್ತಿರಲಿ ನನಗೆ ಬೇಕಾದದ್ದು ಒಂದೇ ಚನ್ನಮಲ್ಲಿಕಾರ್ಜುನನ ಸಂಗ ಎಂದು ಹೇಳುತ್ತಾ ಭಕ್ತಿಯನ್ನೇ ತನ್ನ ಜ್ಞಾನ ರೂಪದಲ್ಲಿ ಕಾಣುವ ತತ್ವ ಚಿಂತನೆಯನ್ನ ಅಕ್ಕ ವ್ಯಕ್ತಪಡಿಸಿದ್ದಾರೆ. ಅಕ್ಕನಿಗೆ ಭಕ್ತಿಯ ಬಗ್ಗೆ ಅಂಧ ನಂಬಿಕೆ ಇರಲಿಲ್ಲ. ನಿನ್ನ ಅರಿತವರಿಗೆ ಜ್ಞಾನ, ನಿನ್ನ ಬಿಟ್ಟವರಿಗೆ ಮೋಹ, ಅರಿವೇ ಭಕ್ತಿ ಚನ್ನಮಲ್ಲಿಕಾರ್ಜುನ ಎಂದು ತಿಳಿಸ್ತಾಳೆ. ಅಕ್ಕಮಹಾದೇವಿ ಮೂಢನಂಬಿಕೆಯ ಬಗ್ಗೆ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾಳೆ. ಕಲ್ಲಿನ ಮೂರ್ತಿಯಲ್ಲಿ ದೇವನ ಹುಡುಕುವವರು ಮನದೊಳಗಿರುವವರನ್ನ ಎಂತು ಅರಿಯರು, ಅರಿಯದೆ ಮಾಡುವ ಪೂಜೆ ಏನು ಪ್ರಯೋಜನ ಚನ್ನಮಲ್ಲಿಕಾರ್ಜುನ ಎಂದು ಪ್ರಶ್ನಿಸ್ತಾಳೆ. ಸ್ನಾನವ ಮಾಡಿ ಶುದ್ಧರೆಂದು ಭ್ರಮಿಸಬೇಡ, ಮನ ಮಲಿನವಿದ್ದರೆ ಏನು ಫಲ, ಒಳಶುದ್ಧಿಯೇ ಸತ್ಯ ಎಂದು ಅಂತರಂಗದ ಶುದ್ಧತೆಗೆ ಅಕ್ಕಮಹಾದೇವಿ ಮಹತ್ವವನ್ನ ನೀಡ್ತಾಳೆ. ವೇದ ಶಾಸ್ತ್ರ ಪುರಾಣಗಳೆಲ್ಲ ಕೊಟ್ಟುತ್ತ ಕುಟ್ಟುತ್ತ ನುಚ್ಚ ತೌಡ ಕಾಣಿರು ಅನ್ನುವಂತ ಮಾತನ್ನು ಕೂಡ ಆಕೆ ಹೇಳ್ತಾಳೆ. ಅಕ್ಕನ ಬದುಕು ಭಕ್ತಿ, ಬಂಡಾಯ, ಸ್ವಾತಂತ್ರ್ಯ, ತಲ್ಲಣ, ತವಕ, ತಳಮಳ, ಆಧ್ಯಾತ್ಮ ಎಲ್ಲವೂ ಮೇಲ್ನೋಟಕ್ಕೆ ವೈಯಕ್ತಿಕ ಅನಿಸಿದರೂ ಕೂಡ ಸಮಾಜಮುಖಿಯಾಗಿ ಒಂದು ಸಮಾಜದ ನಿರೀಕ್ಷಣೆ, ಸಾಮಾಜಿಕ ವಿಮರ್ಶೆಯನ್ನ ವೈಚಾರಿಕತೆಯಲ್ಲಿ ನಾವು ಅವಳ ವಚನಗಳಲ್ಲಿ ನಾವು ಕಾಣ್ತೇವೆ. ಲೌಕಿಕದ ಆಸೆ ಮೋಹವನ್ನು ಉಳಿಸಿಕೊಂಡು ಮಾಡುವಂತ ಭಕ್ತಿಯನ್ನ ಅಲ್ಲಗಳದಂತ ಅಕ್ಕಮಹಾದೇವಿ ಮನುಷ್ಯ ಏನೆಲ್ಲ ಸಾಧಿಸಿದರೂ ಸಾವನ್ನು ಜಯಿಸಲಾರ ಎಂಬ ಸತ್ಯವನ್ನ ಅತ್ಯಂತ ಧ್ವನಿಪೂರ್ಣವಾಗಿ ಹೇಳ್ತಾಳೆ. ಆವ ವಿದ್ಯೆಯ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದು, ಅಸನವ ತೊರೆದಡೇನು, ವ್ಯಸನವ ಮರೆದಡೇನು, ಉಸಿರ ಹಿಡಿದಡೇನು, ಬಸುರ ಕಟ್ಟಿದಡೇನು, ಚನ್ನಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಹೋಹನು ಎನ್ನುತ್ತ ಈ ಕೊನೆಯ ಸಾಲಿನಲ್ಲಿ ಮನುಷ್ಯ ಮತ್ತು ಸಾವಿನ ಸಂಬಂಧವನ್ನ ಬಹಳ ಅರ್ಥಪೂರ್ಣವಾಗಿ ಅಕ್ಕಮಹಾದೇವಿ ತಿಳಿಸ್ತಾಳೆ. ಯಾಕಂದ್ರೆ ಮನುಷ್ಯ 64 ವಿದ್ಯೆಗಳನ್ನ ಕಲಿತಿದ್ದರೂ ಕೂಡ, ಯಾವುದೇ ವಿದ್ಯೆ ಕಲಿತರೂ ಕೂಡ ಸಾವು ಅನ್ನುವಂತ ವಿದ್ಯೆ ಬಿಡದು, ಅದು ಸಹಜವಾಗಿ ಬಂದೇ ಬಿಡ್ತದೆ. ನಾವು ಉಪವಾಸ ಇರ್ಲಿ, ವ್ಯಸನ ಮುಕ್ತವಾಗಿರ್ಲಿ, ಯೋಗ ಮಾಡ್ಲಿ, ಪ್ರಾಣಾಯಾಮ ಮಾಡಿರ್ಲಿ, ಮಕ್ಕಳನ್ನ ಹೆತ್ತಿರ್ಲಿ, ಏನೇ ಆದ್ರೂ ಕೂಡ ಸಾವು ಖಚಿತ. ರಕ್ಷಕನಾಗಿ ಯಾರೇ ಬಂದರೂ ಕೂಡ ಸಾವನ್ನ ಗೆಲ್ಲಲಾರ ಅನ್ನುವಂತ ವಿಚಾರವನ್ನ
ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಸ್ಪಷ್ಟಪಡಿಸ್ತಾಳೆ. ಮನುಷ್ಯ ಎಲ್ಲಾ ಬಗೆಯ ಅರಿವನ್ನ ತನ್ನದಾಗಿಸಿಕೊಂಡ್ರು ಹಾತೊರೆದರೂ ಕೂಡ ತನ್ನನ್ನ ತಾನು ಅರಿವ ತನಕ ಯಾವುದೂ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಅಕ್ಕಮಹಾದೇವಿ ಇಲ್ಲಿ ಹೇಳ್ತಾಳೆ. ಅದೇ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಎಂದು ಪ್ರಶ್ನಿಸುತ್ತಾಳೆ. ಅಂದರೆ ನನ್ನರಿವು ನಮಗಿರದಿದ್ದರೆ ಬೇರೆಲ್ಲ ಅರಿವು ವ್ಯರ್ಥವಾಗುತ್ತದೆ ಎನ್ನುವುದು ಅಕ್ಕನ ವಿಚಾರ. ಅವಳ ಒಂದು ಬಹಳ ಪ್ರಚಲಿತವಾದಂತ ವಚನ, ಮುತ್ತು ನೀರಲ್ಲಾಯಿತು ವಾರಿಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು ಉಪ್ಪು ಕರಗಿತ್ತು ವಾರಿಕಲ್ಲು ಕರಗಿತ್ತು, ಮುತ್ತು ಕರಗಿದನ್ನು ಕಂಡವರಿಲ್ಲ ಈ ಸಂಸಾರಿ ಮಾನವರು, ಲಿಂಗವ ಮುಟ್ಟಿ ಭವ ಭಾರಿಗಳಾದರು ನಾ ನಿಮ್ಮ ಮುಟ್ಟಿ ಕರಿಗೊಂಡನೆಯ ಚನ್ನಮಲ್ಲಿಕಾರ್ಜುನ ಅನ್ನುವ ಒಂದು ವಿಚಾರ ಒಂದು ಎಂಥ ಒಂದು ವೈಚಾರಿಕತೆಯನ್ನ ಹುಟ್ಟಿಸುವಂಥದ್ದು ಅಂತಂದ್ರೆ, ನೀರಿನಿಂದಲೇ ನಿರ್ಮಾಣವಾದಂತ ಮುತ್ತು ಇರಬಹುದು, ನೀರಿನಲ್ಲೇ ನಿರ್ಮಾಣವಾದಂತ ಉಪ್ಪು, ವಾರಿಕಲ್ಲು, ಇವುಗಳನ್ನೆಲ್ಲ ನೋಡಿದಾಗ ಉಪ್ಪು ಕರಗುತ್ತದೆ, ವಾರಿಕಲ್ಲು ಕರಗುತ್ತದೆ, ಆದರೆ ಮುತ್ತು ಮಾತ್ರ ಕರಗುವುದಿಲ್ಲ, ಕುಂದುವುದಿಲ್ಲ. ಮುತ್ತು ಮುತ್ತೆ. ಹಾಗೆ ಲಿಂಗವನ್ನು ಆಯತ್ತ ಮಾಡಿಕೊಂಡವರು ಸ್ವಾಯತ್ತ ಮಾಡಿಕೊಂಡರೆ ಲೌಕಿಕ ಸಂಸಾರ ಬಂಧನಗಳಿಂದ ಮುಕ್ತಳಾದೆ ಸತ್ಯವನ್ನ ಒಪ್ಪಿಕೊಂಡೆ ಎಂಬ ವಾಸ್ತವ ವಿಚಾರವನ್ನ ಅಕ್ಕಮಹಾದೇವಿ ನಮಗಿಲ್ಲಿ ತಿಳಿಸ್ತಾಳೆ. ಅಂದ್ರೆ ಈ ಕ್ಷಣಿಕ ಸುಖವನ್ನ ಬಯಸದೆ ಶಾಶ್ವತ ಸುಖವನ್ನ ಹುಡುಕುವುದು ಬಹಳ ಮುಖ್ಯ ಅನ್ನುವಂಥದ್ದನ್ನ ಅಕ್ಕಮಹಾದೇವಿ ಹೇಳ್ತಾಳೆ. ಹೀಗೆ ಅಕ್ಕಮಹಾದೇವಿಯ ಸಾಕಷ್ಟು ವಚನಗಳನ್ನ ನಾವು ನೋಡ್ತಾ ಹೋದಾಗ ಭಕ್ತಿಯ ಜೊತೆಗೆ ವೈಚಾರಿಕ ಪ್ರಜ್ಞೆಯನ್ನ ನಾವು ಕಾಣ್ತಾ ಹೋಗ್ಬೋದು. ಅದೇ ರೀತಿ ಅಮುಗೆ ರಾಯಮ್ಮ ಅನ್ನುವಂತ ಒಬ್ಬ ವಚನಕಾರ್ತಿ, ಅಮುಗೆ ರಾಯಮ್ಮ ಮತ್ತು ಅಮುಗೆ ದೇವಯ್ಯ ಅನ್ನುವ ಶರಣ ದಂಪತಿಗಳು ಬಹಳ ಸಮಾಜದಲ್ಲಿ ಒಂದು ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅಮುಗೆ ರಾಯಮ್ಮ ಅಮುಗೆ ದೇವಯ್ಯನವರಿಗಿಂತ ಹೆಚ್ಚಿನ ವಚನಗಳನ್ನ ರಚಿಸಿದ್ದು ಕಂಡು ಬರ್ತದೆ. ಒಂದು ಲೋಕದ ಜನರ ಅಜ್ಞಾನವನ್ನ ಮೌಢ್ಯವನ್ನ ಕಂಡಂತ ರಾಯಮ್ಮ ಒಂದು ವಚನದಲ್ಲಿ ಈ ರೀತಿ ಹೇಳ್ತಾಳೆ, ಮುಂಡದಲ್ಲಿ ತಿರುಗುವರು ಕೋಟಾನುಕೋಟಿ, ತಲೆಯಲ್ಲಿ ತಿರುಗುವರ ನಾರನೂ ಕಾಣೆನು, ಅಂಗದಲಿಪ್ಪ ಮಲಿನವ ಕಳೆವರು ಕೋಟ್ಯಾನುಕೋಟಿ, ಮನದಲ್ಲಿಪ್ಪ ಮಲಿನವ ಕಳೆನವರ ನಾನೂ ಕಾಣೆ ಅಮುಗೇಶ್ವರ ಎನ್ನುವಲ್ಲಿ, ಅಂದರೆ ಮಾನವರು ಸಂಸ್ಕಾರಗಳಿಲ್ಲದೆ ಕಂದಾಚಾರ ಮೂಢಾಚಾರಗಳಲ್ಲಿ ತಿರುಗುತ್ತಿದ್ದಾರೆ ಅಂತ ಹೇಳಿ ಆಕೆ ನೊಂದು ಈ ವಚನದಲ್ಲಿ ತಿಳಿಸ್ತಾಳೆ. ಅಂದ್ರೆ ಅರಿವಿನಿಂದ ಸುವಿಚಾರಗಳಿಂದ ಆಚರಣೆಗಳಿಂದ ಮಾಡದೆ ಕೇವಲ ಬಾಹ್ಯ ಲೋಕಕ್ಕೆ ಕಾಣುವಂತ ಡಾಂಬಿಕ ಭಕ್ತಿಯನ್ನ ತೋರಿಸುವ ಜನರನ್ನ ಇಲ್ಲಿ ಅಮುಗೆ ರಾಯಮ್ಮ ಅಲ್ಲಗಳೆಯುತ್ತಾಳೆ. ದಿವಸಕ್ಕೆ 3 ಸ್ನಾನ ಮಾಡಿದರೇನು ಮನದಲ್ಲಿರುವಂತ ಅರಿಷಡ್ ವರ್ಗಗಳನ್ನ ತೊಳೆದುಕೊಳ್ಳಬೇಕು ಎನ್ನುತ್ತಾಳೆ. ದೇಹ ಶೌಚಕ್ಕಿಂತ ಮನದ ಶೌಚ ಬಹಳ ಶ್ರೇಷ್ಠ ಅಂತ ಹೇಳುವುದು ಅವಳ ಒಂದು ವೈಚಾರಿಕ ಪ್ರಜ್ಞೆಯನ್ನ ಇಲ್ಲಿ ತೋರಿಸ್ತದೆ. ಅಂದ್ರೆ ವೇಷಭೂಷಣಗಳಿಂದ ವೇಷವನ್ನ ಮರೆಸಿಕೊಂಡು ಬದುಕುವಂತ ಸಾಧು ಸನ್ಯಾಸಿಗಳು ಸ್ವಾಮಿಗಳು ಗುರು ಜಂಗಮರು ಎಂದು ಮೋಸ ಮಾಡುವ ಗೋಮುಖ ವ್ಯಾಘ್ರರನ್ನ ಅಮುಗೆ ರಾಯಮ್ಮ ಇಲ್ಲಿ ಕಡಾಖಂಡಿತವಾಗಿ ದ್ವೇಷಿಸಿದ್ದನ್ನ ನಾವು ನೋಡ್ತೇವೆ. ಅಂಥವರ ಮುಖವನ್ನೂ ನೋಡಲಾಗದು ಅಂತ ತಿಳ್ಕೊಂಡು ಆಕೆ ಹೇಳ್ತಾಳೆ. ಅಮುಗೆ ರಾಯಮ್ಮನ ಒಂದು ಬಹಳ ಪ್ರಸಿದ್ಧವಾದಂತ ಒಂದು ವಚನ, ಬಹಳ ದೊಡ್ಡ ವಚನ ಇದೆ. ಆದ್ರೆ ಎನ್ನ ಕಣ್ಣೊಳಗಿನ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಿನ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು, ಎನ್ನ ಮನದ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು ಎಂಬ ಒಂದು ಸತ್ಯವನ್ನ, ಅಂದ್ರೆ ನಾವು ಒಳ್ಳೆಯವರಾಗಬೇಕಾದ್ರೆ ನಾವು ಒಂದು ನಡೆ ನುಡಿ ಶುದ್ಧವಾಗಿಟ್ಟುಕೊಂಡು ಅರಿಷಡ್ ವರ್ಗಗಳನ್ನ ಗೆಲ್ಲಬೇಕಾದ್ರೆ ನಮ್ಮ ಅರಿವು ನಮಗೆ ಬಹಳ ಮುಖ್ಯ ಅನ್ನುವಂತ ಮಾತನ್ನ ಇಲ್ಲಿ ಅಮುಗೆ ರಾಯಮ್ಮ ಹೇಳ್ತಾಳೆ. ಅಂದ್ರೆ ಯಾವುದೇ ಒಂದು ವಿಚಾರವನ್ನ ಇನ್ನೊಬ್ಬರ ಮೇಲೆ ಹಾಕುವುದಕ್ಕಿಂತ ನಮ್ಮ ಅರಿವು ನಮಗೆ ಗುರು ಆಗ್ಬೇಕು ಅನ್ನುವಂತ ಮಾತನ್ನ ತನ್ನ ವಚನದಲ್ಲಿ ಅವಳು ಹೇಳ್ತಾಳೆ. ಅದೇ ರೀತಿ ಅಕ್ಕಮ್ಮ ಅನ್ನುವಂತ ಒಬ್ಬ ವಚನಕಾರ್ತಿ, ಆಕೆ ಕಾಯಕಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಟ್ಟವಳು. ಅವಳ ವಚನಗಳ ಕೇಂದ್ರವೇ ಅಥವಾ ಅವಳ ವಚನಗಳ ವಸ್ತುನೇ ಒಂದು ವ್ರತ ನೇಮ ಶೀಲ ಅನ್ನುವಂಥದ್ದು ನಮಗ್ ಗೊತ್ತಾಗ್ತದೆ. ಅಲ್ಲದೆ ಒಂದು ರೀತಿ ಸಮಾಜದಲ್ಲಿರುವಂತ ಅಂಧ ಶ್ರದ್ಧೆಯನ್ನ ಮೂಢನಂಬಿಕೆಗಳ ವಿರುದ್ಧವೂ ಕೂಡ ಆಕೆ ಅನೇಕ ವಚನಗಳನ್ನ ರಚನೆ ಮಾಡ್ತಾಳೆ.
ಡಂಬಾಚಾರ ಆಚಾರಗಳಿಂದ ಸಾಮಾಜಿಕ ಶೋಷಣೆಯನ್ನ ಶರಣೆ ಅಕ್ಕಮ್ಮ ಕಡಾಖಂಡಿತವಾಗಿ ವಿರೋಧಿಸ್ತಾಳೆ. ಆಕೆ ಒಂದು ವಚನ ಹೀಗಿದೆ: ಬೆತ್ತಲೆ ಇದ್ದವರೆಲ್ಲ ಕತ್ತೆಯ ಮರಿಗಳು, ತಲೆ ಬೋಳಾದವರೆಲ್ಲ ಮುಂಡೆಯ ಮಕ್ಕಳು, ತಲೆ ಜಡೆಗಟ್ಟಿದವರೆಲ್ಲ ಹೊಲೆಯರ ಸಂತಾನ, ಆವ ಪ್ರಕಾರವಾದಡೇನು ಅರಿವೇ ಮುಖ್ಯವಯ್ಯ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಅಂತ. ಅಂದ್ರೆ ದೇವರ ಹೆಸರಿನಲ್ಲಿ ನಾವೇನು ವ್ರತಗಳನ್ನ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಜಪ ತಪಗಳನ್ನ ಮಾಡ್ತೀವಿ, ಅನೇಕ ಆಚರಣೆಗಳನ್ನ ಮಾಡ್ತೀವಿ. ಈ ಒಂದು ಕಟ್ಟುಪಾಡುಗಳಿಗೆ ಹಣವನ್ನ ಖರ್ಚು ಮಾಡುವುದು ವ್ಯರ್ಥ ಅನ್ನುವಂತ ವಿಚಾರವನ್ನ ಅಕ್ಕಮ್ಮ ಹೇಳ್ತಾಳೆ. ವ್ರತಕ್ಕೂ ಮತ್ತು ವ್ಯಕ್ತಿಯ ನಡೆ ನುಡಿಗೂ ಸಂಬಂಧವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಅನ್ನುವಂಥ ಒಂದು ಬದುಕುವ ರೀತಿಯನ್ನ ಅಕ್ಕಮ್ಮ ಹೇಳ್ತಾಳೆ. ಅದೇ ರೀತಿ ಮತ್ತೊಬ್ಬ ಶಿವಶರಣೆ ಸತ್ಯಕ್ಕ ಅಂತ ಹೇಳಿ ಬಹಳ ಹೆಸರನ್ನ ಮಾಡಿದ 12ನೇ ಶತಮಾನದಲ್ಲಿ ಬಹಳ ಹೆಸರು ಮಾಡಿದಂತ ಒಂದು ವಚನಕಾರ್ತಿ ಅಂತಂದ್ರೆ ಸತ್ಯಕ್ಕ. ಹೆಸರಿಗೆ ತಕ್ಕಂತೆ ಅವಳು ಸತ್ಯವನ್ನೇ ನುಡಿಯುವಂತವಳು ಸತ್ಯಕ್ಕ. ಪ್ರಾಮಾಣಿಕತೆಗೆ ಮತ್ತು ಏಕದೇವತಾ ನಿಷ್ಠೆಗೆ ಹೆಸರಾದಂಥವಳು. ಒಂದು ಪರರ ದ್ರವ್ಯವನ್ನ ಲಂಚ ವಂಚನೆಗೆ ಆಶೆ ಪಡುವುದನ್ನ ಆಕೆ ಕಡಾಖಂಡಿತವಾಗಿ ವಿರೋಧಿಸ್ತಾಳೆ. ಆಕೆ ಒಂದು ವಚನ ಹೀಗಿದೆ: ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಪರದ್ರವ್ಯಕ್ಕೆ ಆಶೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಕೇಶ್ವರ ಎನ್ನುವ ಅವಳ ಧೈರ್ಯ, ಸ್ಥೈರ್ಯ, ನಂಬಿಕೆಯನ್ನ ನಾವು ಮೆಚ್ಚಲೇಬೇಕಾಗ್ತದೆ. ಅಂದ್ರೆ ಇವತ್ತು ಒಂದು ಪ್ರಾಮಾಣಿಕತೆ ಅನ್ನುವಂಥದ್ದು ಎಷ್ಟೊಂದು ಸಮಾಜದಲ್ಲಿ ಕಡಿಮೆಯಾಗಿದೆ. ಲಂಚತನ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಆಸೆ ಮಾಡುವಂತ ಇವತ್ತಿನ ಸಮಾಜದಲ್ಲಿ ಅವಳ ಈ ಒಂದು ವಚನ ಜನರಲ್ಲಿ ಒಂದು ವಿಚಾರವನ್ನ ಹುಟ್ಟಿಸುವಂತದ್ದು. ಅದಕ್ಕೇನೆ ಆಕೆ ಹೇಳ್ತಾಳೆ, ನಾನೇನಾದ್ರೂ ಆ ರೀತಿಯ ಪ್ರಾಮಾಣಿಕತೆ ಇಲ್ಲದೆ ಇದ್ದರೆ ನನ್ನನ್ನ ನರಕದಲ್ಲಿ ಎದ್ದು ಹೋಗು ಅನ್ನುವಂಥದ್ದನ್ನ. ಹೀಗೆ ಅವಳು ಒಂದು ನೇಮ ನಿತ್ಯ ಪೂಜೆಗಳ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳನ್ನ ತನ್ನ ವಚನಗಳಲ್ಲಿ ಹೇಳ್ತಾಳೆ. ದೇವನೆಂದು ಅರ್ಚಿಸಿ ಪೂಜಿಸಿ ಭಾವಿಸಿ ಮತ್ತೆ ತ್ರಿವಿಧವ ಮುಟ್ಟಿದರೆಂದು ಕಷ್ಟಗುಣವ ನುಡಿವ ಭಕ್ತಿಹೀನರ ಕಂಡಡೆ ಅವರ ನೊಚ್ಚುತ್ತ ತೊಲಗಬೇಕು ಶಂಭುಕೇಶ್ವರ ಅನ್ನುವಂಥ ಮಾತನ್ನ ಹೇಳ್ತಾಳೆ. ಅಂದ್ರೆ ಶಿವನನ್ನೇ ದೇವನೆಂದು ಪೂಜಿಸುವವರು ಮತ್ತೆ ಹೆಣ್ಣು ಹೊನ್ನು ಮಣ್ಣುಗಳಿಗೆ ಆಸೆ ಪಟ್ಟು ಅನ್ಯರನ್ನು ನಿಂದಿಸುವ, ಅವಮಾನಿಸುವ, ಅಪವಾದ ಹೊರಿಸುವಂತ ಡಾಂಬಿಕ ಭಕ್ತರನ್ನ ಕಂಡರೆ ಅವರನ್ನ ಬಿಟ್ಟು ತೊಲಗಬೇಕು ಅನ್ನುವಂತ ಮಾತನ್ನ ಅತ್ಯಂತ ನಿಷ್ಠೂರವಾಗಿ ಇಲ್ಲಿ ಶಿವಶರಣೆ ಸತ್ಯಕ್ಕ ಹೇಳ್ತಾಳೆ. ಅಲ್ಲದೆ ಅದೇ ಪೂಜೆಗೆ ಸಂಬಂಧಿಸಿ ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ರೂಪ ದೀಪಾರತಿ ನೇಮವಲ್ಲ, ಪರಧನ ಪರ ಸ್ತ್ರೀಗೆ ಪರಧನಕ್ಕೆ ಎರಗದೆ ಇರುವುದೇ ನೇಮ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾಳೆ. ಅಂದ್ರೆ ಒಂದು ಆಡಂಬರ ಜೀವನದಲ್ಲಿ ಬೇಡ ಅನ್ನುವಂಥದ್ದು. ಸತ್ಯಕ್ಕನ ಮತ್ತೊಂದು ವಚನದಲ್ಲಿ ವೈಚಾರಿಕ ಪ್ರಜ್ಞೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ತಲೆಯ ಮೇಲೆ ತಲೆಯುಂಟೆ, ಹಣೆಯಲ್ಲಿ ಕಣ್ಣುಂಟೆ, ಗಳದಲ್ಲಿ ವಿಷ ಉಂಟೆ, ದೇವರೆಂಬವರು ಗಂಟಲೊಳಗುಂಟೆ, ತಂದೆ ಇಲ್ಲದವರುಂಟೆ, ತಾಯಿ ಇಲ್ಲದವರುಂಟೆ, ಎಲ್ಲವೋ ನಿನ್ನ ಹಣೆಯಲ್ಲಿ ನೇಸರು ಮೂಡದೆ ಶಂಭುಕೇಶ್ವರನಲ್ಲದೆ ಉಳಿದ ದೈವಗಳುಂಟೆ. ಇದು ಪೂರ್ಣವಾಗಿ ಇವತ್ತು ನಾವೇನು ಪುರಾಣ ಪುಣ್ಯ ಕಥೆಗಳನ್ನ ಏನ್ ಕೇಳ್ತೀವಿ, ರಾಮಾಯಣ ಮಹಾಭಾರತ ಏನ್ ಓದ್ತೀವಿ, ಅದರಲ್ಲಿ ಬರುವಂತ ಅನೇಕ ವಿಚಾರಗಳನ್ನ ಆಕಿ ಕಡಾಖಂಡಿತವಾಗಿ ವಿರೋಧಿಸ್ತಾಳೆ. ಸತ್ಯಕ್ಕ ಸುಳ್ಳು ಪೊಳ್ಳು ಪುರಾಣ ಪೌರಾಣಿಕ ಕಥೆಗಳನ್ನ ಅಲ್ಲಗಳೆದಿದ್ದಾಳೆ. ಯಾಕೆಂದ್ರೆ ಪುರಾಣ ಕೀರ್ತನೆ ಹೇಳುತ್ತಾ ನಾವು ಮುಗ್ಧ ಜನರಿಗೆ ಮೋಸ ಮಾಡುವುದನ್ನ ನೇರವಾಗಿ ಆಕೆ ಇಲ್ಲಿ ಪ್ರಶ್ನಿಸುತ್ತಾಳೆ. ಅಂದ್ರೆ ತಲೆಯ ಮೇಲೆ ಮತ್ತೊಂದು ತಲೆ ಉಂಟೆ, ಹಣೆಯಲ್ಲಿ ಕಣ್ಣು ಇರಲು ಸಾಧ್ಯವೇ? ನಾವು ಶಿವನಲ್ಲಿ 3ನೇ ಕಣ್ಣು ಇದೆ ಅಂತ ನಾವ್ ಏನ್ ಹೇಳ್ತೀವಿ, ಹಾಗೆ 3ನೇ ಕಣ್ಣು ಇರಲು ಸಾಧ್ಯವೇ ಅಂತ ಆಕೆ ಕೇಳ್ತಾಳೆ. ಗಂಟಲಲ್ಲಿ ವಿಷ ಉಂಟೆ ಅನ್ನುವಂಥದ್ದು, ಶಿವನ ಗಂಟಲಲ್ಲಿ ವಿಷ ಇತ್ತು, ಅವನು ವಿಷ ನುಂಗಿದ ಅನ್ನುವಂತ ಪುರಾಣ ಕಥೆ ಏನು ಬರ್ತದೆ, ಗಂಟಲಲ್ಲಿ ವಿಷ ಉಂಟೆ, ತಂದೆ ತಾಯಿ ಇಲ್ಲದೆ ಹುಟ್ಟಲು ಸಾಧ್ಯವೇ ಅನ್ನುವಂತ ಪ್ರಶ್ನೆಯನ್ನ
ನಾವು ರಾಮಾಯಣ ಮಹಾಭಾರತದ ಕಥೆಗಳನ್ನ ಕೇಳುವಾಗ ಇವನ್ನು ದಶರಥನಿಗೆ ಇಲ್ಲದೇ ಇದ್ದಾಗ ಅವನು ಪುತ್ರ ಕಾಮೇಷ್ಟಿ ಯಾಗ ಮಾಡಿದ. ಆ ಯಾಗದಲ್ಲಿ ಒಬ್ಬ ಮಖಮೂರ್ತಿ ಬಂದ, ಅವನು ಪಾಯಸ ತಂದು ಕೊಟ್ಟ. ಅದನ್ನೆಲ್ಲ ಕೌಶಲ್ಯ, ಸುಮಿತ್ರೆ, ಕೈಕೆ ಎಲ್ಲ ಕುಡಿದ್ರು. ಆಮೇಲೆ ಇವರೆಲ್ಲ ಹುಟ್ಟಿದ್ರು. ಈ ರೀತಿಯ ಒಂದು ಮಕ್ಕಳು ಹುಟ್ಟಲಿಕ್ಕೆ ಹೇಳುವಂತ ಪೌರಾಣಿಕ ಕಥೆಗಳನ್ನ ಇಲ್ಲಿ ಸತ್ಯಕ್ಕ ಅಲ್ಲಗಳಿತಾಳೆ. ತಂದೆ ತಾಯಿಯರಿಲ್ಲದೆ ಮಕ್ಕಳು ಹುಟ್ಟಲು ಸಾಧ್ಯವೇ? ಅಂದ್ರೆ ಮಂತ್ರದಿಂದ ಆಗಿರಬಹುದು, ಮಣ್ಣಲ್ಲಿ ಆಗಿರಬಹುದು, ಕಲ್ಲಲ್ಲಿ ಆಗಿರಬಹುದು. ಇವನ್ನು ದ್ರೋಣಾಚಾರ್ಯರು ಬಕೆಟ್ ನಲ್ಲಿ ಹುಟ್ಟಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ. ದ್ರೋಣ ಕುಂಭ ಮಳೆ ಅಂತ ನಾವೇನ್ ಹೇಳ್ತೀವಿ, ಆ ರೀತಿಯಾಗಿ ಉದ್ಭವ ಆಗಲು ಸಾಧ್ಯವೇ? ಎಲ್ಲರ ಹುಟ್ಟಿಗೆ ತಂದೆ ತಾಯಿ ಇದ್ದೇ ಇರ್ತಾರೆ, ಇಲ್ಲದೆ ಯಾವುದೇ ಜೀವರಾಶಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ವೈಚಾರಿಕತೆಯನ್ನ ಇಲ್ಲಿ ಇಟ್ಟುಕೊಂಡು ಆಕೆ ಈ ಒಂದು ವಚನದಲ್ಲಿ ಪ್ರಶ್ನೆ ಮಾಡ್ತಾರೆ. ಅದೇ ಪಾಂಡುರಾಜ ಅವರಿರ್ಬೋದು, ಪಾಂಡವರ ಹುಟ್ಟಿನ ಕಥೆ ಇರ್ಬೋದು, ರಾಮನ ಹುಟ್ಟಿನ ಕಥೆ ಇರ್ಬೋದು, ದ್ರೋಣಾಚಾರ್ಯರ ಹುಟ್ಟಿನ ಕಥೆ ಇರ್ಬೋದು, ಇವೆಲ್ಲವೂ ಪ್ರಶ್ನಾರ್ಥಕವೇ ಆಗಿವೆ ಅನ್ನುವಂತ ಒಂದು ವಿಚಾರ ಇಲ್ಲಿ ನಾವು ಸತ್ಯಕ್ಕನ ವಚನಗಳಲ್ಲಿ ನೋಡ್ತೇವೆ. ಅದೇ ರೀತಿ ಹುರಿಲಿಂಗ ಪೆದ್ದಿಯ ಧರ್ಮ ಪತ್ನಿ ಕಾಳವ್ವೆ ಅನ್ನುವಂಥವಳು ಕೂಡ ಬಹಳ ವೈಚಾರಿಕ ಪ್ರಜ್ಞೆ ಉಳ್ಳಂತ ಒಬ್ಬ ವಚನಕಾರ್ತಿ. ಸಮಾಜದ ಒಂದು ಮೂಢನಂಬಿಕೆ, ಡಂಬಾಚಾರದ ಪೂಜೆಯನ್ನು ಕೂಡ ಅವಳು ಅಲ್ಲಗಳೆದಿದ್ದಾಳೆ. ಶ್ರೀಮಂತ ವರ್ಗದ ವಿರುದ್ಧ ಆಕೆ ಬಂಡೇಳ್ತಾಳೆ. ಧರ್ಮ ಆಚಾರಗಳಲ್ಲಿ ಹುಟ್ಟಿಕೊಂಡ ಡಾಂಬಿಕತನಕ್ಕೆ ಆಕೆ ತೋರಿದ ತೀವ್ರ ಪ್ರತಿಭಟನೆ ಅನೇಕ ವಚನಗಳಲ್ಲಿ ನಾವು ಕಾಣ್ತೇವೆ. ಜಾತಿಗಳ ಹುಟ್ಟುವಿಕೆಗೆ ಬ್ರಾಹ್ಮಣರೇ ಕಾರಣರೆಂಬುದು ಆಕೆಯ ಒಂದು ನಂಬಿಕೆ. ಇವತ್ತೇನು ಜಾತಿಗಳು ಸಮಾಜದಲ್ಲಿದ್ದಾವೆ, ವೈಶ್ಯ, ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ಇವೆಲ್ಲವೂ ಒಂದು ಜಾತಿಯ ಹುಟ್ಟಿಗೆ ಬ್ರಾಹ್ಮಣರೇ ಕಾರಣ ಅಂತ ನೇರವಾಗಿ ಕಾಳವ್ವೆ ಅನೇಕ ವಚನಗಳಲ್ಲಿ ಹೇಳ್ತಾಳೆ. ಯಾವುದೇ ಒಂದು ಭಯ ಇಲ್ಲದೆ ದಿಟ್ಟವಾಗಿ ಆಕೆ ಹೇಳ್ತಾಳೆ. ಶಿವಭಕ್ತ ಹೊತ್ತಾರೆ ಎದ್ದು ಗುರು ಲಿಂಗ ಜಂಗಮಕ್ಕೆ ಶರಣೆನ್ನದೆ ಮುನ್ನ ಒಂಟಿ ಬ್ರಾಹ್ಮಣನ ಕಂಡು ಶರಣಾರ್ಥಿ ಎಂದಡೆ 84 ಲಕ್ಷ ಯೋನಿಯಲ್ಲಿ 84 ಲಕ್ಷ ಯೋನಿಯಲ್ಲಿ ಹಂದಿಯ ಬಸುರಲ್ಲಿ ಬಪ್ಪುದು ತಪ್ಪದು ಕಾಣ ಉರಿಲಿಂಗ ಪೆದ್ದಿಗಳ ಅರಸ ವಲ್ಲನವ್ವ ಅಂತ ತಿಳ್ಕೊಂಡು ಆಕೆ ಕೇಳ್ತಾಳೆ. ಅಂದ್ರೆ 12ನೇ ಶತಮಾನದ ಒಬ್ಬ ಅಸ್ಪೃಶ್ಯ ಹೆಣ್ಣು ಮಗಳು ಇಷ್ಟು ಧೈರ್ಯವಾಗಿ ಹೇಳಿದ್ದು, ಅವಳ ಎದೆಗಾರಿಕೆಯನ್ನ ನಾವೆಲ್ಲ ಮೆಚ್ಚಲೇಬೇಕು. ಅಷ್ಟೇ ಅಲ್ಲ, ಅವಳ ಮತ್ತೊಂದು ವಚನ ಇದೆ. ಕುರಿ ಕೋಳಿ ಕಿರು ಮೀನು ತಿಂಬುವರೆಲ್ಲ ಕುಲಜರೆಂದೆಂಬರು, ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂದ ಮಾದಿಗ ಕೀಳು ಜಾತಿ ಎಂಬರು. ಇದೊಂದು ಸುದೀರ್ಘವಾದಂತ ಒಂದು ವಚನ. ಒಂದು ಜಾತಿ ಇರುವಂತ ಒಂದು ಕ್ರೂರ ವ್ಯವಸ್ಥೆಯಲ್ಲಿ ನೋವುಂಡಂತ ಒಂದು ಕಾಳವ್ವೆ ಸಾಮಾಜಿಕ ವ್ಯವಸ್ಥೆಯ ಗೊಡ್ಡು ಶ್ರೇಷ್ಠತೆಯನ್ನ ಇಲ್ಲಿ ಸಂಪೂರ್ಣವಾಗಿ ಆಕೆ ಅಲ್ಲಗಳಿತಾಳೆ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸರಿ ತಪ್ಪುಗಳನ್ನ ನಿರ್ಧರಿಸುವ ಮೇಲ್ವರ್ಗದವರ ಕೆಲವು ಗೊಡ್ಡು ಸಂಪ್ರದಾಯಗಳನ್ನ ವಿರೋಧಿಸುವುದರ ಮೂಲಕ ಕಾಳವ್ವೆ ಇಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನ ಮೆರೆದಿದ್ದಾಳೆ. ಆಕೆ ಸಾಕಷ್ಟು ವಚನಗಳನ್ನ ನಾವು ವೈಚಾರಿಕತೆ ಇರುವಂತಹ ವಚನಗಳನ್ನ ನಾವು ನೋಡ್ತೇವೆ. ಅದೇ ರೀತಿ ಕೊಟ್ಟಣದ ಸೋಮಮ್ಮ ಅಂತ ತಿಳ್ಕೊಂಡು ಒಬ್ಳು ಬರ್ತಾಳೆ. ಆ ವಚನಕಾರ್ತಿಯು ಕೂಡ ಸಾಕಷ್ಟು ಒಂದು ವೈಚಾರಿಕ ಪ್ರಜ್ಞೆ ಇರುವ ವಚನಗಳ ರಚನೆಯನ್ನ ಮಾಡಿದ್ದಾರೆ. ಆಕೆಯ ಬಗ್ಗೆ ಹೆಚ್ಚಿನ ವಿಷಯ ತಿಳಿಯದೇ ಇದ್ರೂ ಕೂಡ ಒಂದು ವಚನದಲ್ಲಿ ಬದುಕಿನ ಸಾರವನ್ನೇ ತುಂಬಾ ಚೆನ್ನಾಗಿ ಆಕೆ ತಿಳಿಸಿದ್ದಾಳೆ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಲ್ಲ, ರೊತಹೀನನ ನೆರೆಯ ನರಕವಲ್ಲದೆ ಮುಕ್ತಿ ಇಲ್ಲ, ಅರಿದುದು ಹೋಗಲಿ ಅರಿದು ಬೆರೆದನಾದಡೆ ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ, ಬಲ್ಲೆಯಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಅನ್ನುವಂತ ಒಂದು ವಚನ ಅತ್ಯಂತ ಧ್ವನಿಪೂರ್ಣ ಆಗಿದೆ. ಬದುಕೆ ಹಾಗೆ, ಹದವರಿತು ಬಾಡಿದರೆ ಮಾತ್ರ ಬಾಳು, ಇಲ್ಲದಿದ್ದರೆ ಬರೀ ಗೋಳು ಎನ್ನುವಂತ ಒಂದು ಪ್ರಜ್ಞೆಯನ್ನ ಮನುಷ್ಯನಿಗೆ ಬೇಕಾಗ್ತದೆ ಅನ್ನುವುದನ್ನ ಈ ವಚನಗಳ ಮೂಲಕ ಆಕೆ ಹೇಳ್ತಾಳೆ. ಹೀಗೆ ಕಾಯಕ ಸತ್ಯ ಶುದ್ಧವಾಗಿರಬೇಕೆಂಬುದು ಕೂಡ ಆಕೆಯ ವಚನದಲ್ಲಿ ನಾವು ಕಾಣ್ತೇವೆ. ಹೀಗೆ ಎಲ್ಲ ವಚನಕಾರ್ತಿಯರು ಕೂಡ
ಅಥವಾ ಶಿವಶರಣೆಯರು ಬದುಕನ್ನೇ ಪ್ರೀತಿಸಿದವರು. ಉತ್ತಮ ನಡೆ, ನುಡಿ, ಆಚಾರ ವಿಚಾರಗಳಿಂದ ಈ ಭೂಮಿಯ ಮೇಲೆ ಅಂದ್ರೆ ಈ ನೆಲದಲ್ಲಿ ಕೈಲಾಸವನ್ನ ಕಂಡಂಥವ್ರು. ಕಾಯಕವೇ ಕೈಲಾಸವೆಂದ ಬಸವಣ್ಣನವರ ಹಾದಿಯಂತೆ ಎಲ್ಲಾ ವಚನಕಾರ್ತಿಯರು ನಡೆದುಕೊಂಡವರು. ಭಕ್ತಿಯ ಮಾಡಿ ಕೈಲಾಸಕ್ಕೆ ಹೋಗುತ್ತೇನೆ ಎಂದು ತಿಳಿದ ಪತಿಗಳಿಗೆ ಮಾಡಿದ ಭಕ್ತಿ ಕೈಲಾಸಕ್ಕೆ ಹೋದೆಹನೆಂದು ಕೈಕೂಲಿ ಮೋಡಿಗೆಯ ಮಹಾದೇವಿ ಹೇಳುತ್ತಾಳೆ. ಅಂದ್ರೆ ಪತಿಗಳಿಗೆ ಬರೀ ಭಕ್ತಿಯಿಂದ ಕೈಲಾಸಕ್ಕೆ ಹೋಗಲು ಸಾಧ್ಯವಿಲ್ಲ, ಭಕ್ತಿ ಏನು ಕೈಕೂಲಿಯೇ ಅನ್ನುವಂತ ಪ್ರಶ್ನೆಯನ್ನ ಮೋಡಿಗೆಯ ಮಹಾದೇವಿ ಕೇಳುತ್ತಾಳೆ. ಹೀಗೆ ಅನೇಕ ವಚನಕಾರ್ತಿಯರು ತಮ್ಮಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನ ಮೆರೆದಂತವರು. ಐದಕ್ಕಿ ಲಕ್ಕಮ್ಮನು ಕೂಡ ಬಹಳ ವೈಚಾರಿಕ ಪ್ರಜ್ಞೆ ಉಳ್ಳಂತ ಒಬ್ಬ ವಚನಕಾರ್ತಿ. ನಮಗೆಲ್ಲರಿಗೂ ಗೊತ್ತಿದೆ, ಐದಕ್ಕಿ ಲಕ್ಕಮ್ಮ ಮತ್ತು ಐದಕ್ಕಿ ಮಾರಯ್ಯ ಇಬ್ಬರು ದಂಪತಿಗಳು ಕೂಡ ಬಹಳಷ್ಟು ಸೇವೆಯನ್ನ ಮಾಡಿದಂಥವ್ರು ಸಮಾಜಕ್ಕಾಗಿ. ಐದಕ್ಕಿ ಅನ್ನುವಂಥದ್ದು ನಾವೆಲ್ಲ ಮೊದಲು ಆಯ್ದ ಅಕ್ಕಿ ಅನ್ನುವಂತ ಒಂದು ವಿಚಾರ ಮಾಡ್ತಿದ್ವಿ. ಹೊಸ ಸಂಶೋಧನೆಯ ಪ್ರಕಾರ ಆಯುಧಕ್ಕ ಕೂಲಿಗಾಗಿ ಕಾಳು ಅನ್ನುವಂತ ಒಂದು ವಿಚಾರದಿಂದಾಗಿ ಅವರು ಆಯದ ಕೆಲಸವನ್ನ ಮಾಡಿ ಕೂಲಿಗಾಗಿ ಕಾಳು ಅನ್ನುವಂಥದ್ರಿಂದ ಬಂದಂತ ಕಾಳಿನಿಂದ ಅವರು ಒಂದು ದಾಸೋಹದ ಕೆಲಸವನ್ನ ಮಾಡ್ತಾ ಇದ್ರು. ಒಮ್ಮೆ ಹೆಚ್ಚಿನ ಅಕ್ಕಿಯನ್ನ ಐದಕ್ಕಿ ಮಾರಯ್ಯ ತಂದಾಗ ಐದಕ್ಕಿ ಲಕ್ಕಮ್ಮ ಅದನ್ನ ವಿರೋಧ ಮಾಡ್ತಾಳೆ. ಅದನ್ನ ಆಕಿ ಸ್ವಾಗತ ಮಾಡುವುದಿಲ್ಲ. ಅದನ್ನ ವಾಪಸ್ ನೀನು ಹೋಗಿ ಹಾಕಿ ಬಾ, ಅದು ಬೇಡ ಅನ್ನುವಂತ ಒಂದು ವಿಚಾರವನ್ನ ಆಕಿ ತನ್ನ ಆಸೆ ಎಂಬುದು ಅರಸಿಂಗಲ್ಲದೆ ಅಜಾತರಿಗುಂಟೆ ಅಯ್ಯ ಅನ್ನುವಂತ ಮಾತನ್ನ ಆಕಿ ಹೇಳ್ತಾಳೆ. ಅಂದ್ರೆ ಒಂದು ಅಸಂಗ್ರಹ ಪ್ರವೃತ್ತಿ ನಮ್ಮಲ್ಲಿ ಬರಬೇಕು, ಅಂದ್ರೆ ಸಂಗ್ರಹ ಪ್ರವೃತ್ತಿ ಇರಬಾರದು ಅನ್ನುವಂಥದ್ದು. ಅಸಂಗ್ರಹ ಪ್ರವೃತ್ತಿ ಇರಬೇಕು ಅನ್ನುವಂಥದ್ದನ್ನ ಐದಕ್ಕಿ ಲಕ್ಕಮ್ಮ ತನ್ನ ವಚನಗಳಲ್ಲಿ ಹೇಳ್ತಾಳೆ. ಆದ್ರೆ ನಾವು ಇವತ್ತು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆ ಹೀಗೆ ಎಲ್ಲರಿಗೂ ಕೂಡ ನಾವು ಮಾಡಿ ಇಟ್ಟು ಹೋಗ್ತೇವೆ. ಆದ್ರೆ ಐದಕ್ಕಿ ಲಕ್ಕಮ್ಮ ಗಂಡನನ್ನೇ ಎಚ್ಚರಿಸುವಂತ ಒಂದು ಪ್ರಸಂಗವನ್ನ ನಾವು ನೋಡ್ತೇವೆ. ಈಸಕ್ಕಿ ಆಸೆ ನಿಮಗೇಕೆ, ಇದು ಮಾರಯ್ಯ ಪ್ರಿಯ, ಅವನಿಗೆ ದೂರ ಮಾರಯ್ಯ, ಇದು ಇಷ್ಟ ಆಗುವುದಿಲ್ಲ ಅನ್ನುವಂತ ಮಾತನ್ನು ಕೂಡ ಆಕೆ ಹೇಳ್ತಾಳೆ. ಐದಕ್ಕಿ ಲಕ್ಕಮ್ಮನಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನ ನಾವು ಕಾಣ್ತೇವೆ. ಹೀಗೆ ಪ್ರತಿಯೊಬ್ಬ ಶರಣೆಯರು ಕೂಡ, ದುಗ್ಗಳೆ ಇರಬಹುದು, ಮುಕ್ತಾಯಕ್ಕ ಇರಬಹುದು, ಅಕ್ಕ ನಾಗಮ್ಮ ಇರಬಹುದು, ಎಲ್ಲ ವಚನಕಾರ್ತಿಯರು ಕೂಡ ವಚನಗಳ ಮೂಲಕ ಒಂದು ವೈಚಾರಿಕ ಚಿಂತನೆಯನ್ನ ಮಾಡಿದ್ದಾರೆ. ವಿಶೇಷವಾಗಿ ವೈಚಾರಿಕ ಚಿಂತನೆಯನ್ನ ಮಾಡುತ್ತಾ ಎಲ್ಲರನ್ನ ಮೂಢನಂಬಿಕೆ, ಅಂಧಕಾರ, ಅಜ್ಞಾನದಿಂದ ಹೊರಬರುವಂತೆ ಮಾಡಲು ಪ್ರಯತ್ನಿಸಿದಂತ ಬಸವಣ್ಣನವರ ಹಾದಿಯಲ್ಲಿ ಎಲ್ಲ ವಚನಕಾರ್ತಿಯರು ಕೂಡ ನಡೆದಿದ್ದಾರೆ. ಈ ದೆಸೆಯಲ್ಲಿ ಸ್ತ್ರೀ ಸ್ವಾತಂತ್ರ್ಯ 12ನೇ ಶತಮಾನದ ಬಸವಾದಿ ಶರಣರು ಮಹಿಳೆಯರಿಗೆ ಅನುವು ಮಾಡಿಕೊಟ್ಟಂತ ಒಂದು ಅಪೂರ್ವ ಅವಕಾಶ ಅಂತಾನೆ ನಾವು ಹೇಳ್ಬೋದು. ಶರಣೆಯರು ಪುರುಷರ ಸಮಾನ ವೇದಿಕೆಯಲ್ಲಿ ನಿಂತು ತಮ್ಮ ಉಜ್ವಲ ಪ್ರತಿಭೆಯನ್ನ, ಕ್ರಿಯಾಶೀಲತೆಯನ್ನ, ಕಾರ್ಯಕ್ಷಮತೆಯನ್ನ, ಆಧ್ಯಾತ್ಮಿಕ ಸಾಧನೆಯನ್ನ, ಅದ್ಭುತವಾದಂತ ಶ್ರೀಮಂತವಾದಂತ ಸಾಹಿತ್ಯ ಸೃಷ್ಟಿಯನ್ನ, ವೈಚಾರಿಕ ಪ್ರಜ್ಞೆಯನ್ನ, ವೈಜ್ಞಾನಿಕ ಪ್ರಜ್ಞೆಯನ್ನ, ಸಾಮಾಜಿಕ ಪ್ರಜ್ಞೆಯನ್ನ ವಚನಗಳ ಮೂಲಕ ಅವರು ಅಭಿವ್ಯಕ್ತಿಸಿದರು. ಹೀಗಾಗಿ ಅಂದಿನ ಶಿವಶರಣೆಯರ ಬದುಕು, ಅವರ ಸಾಹಿತ್ಯ, ಅವರು ತಿಳಿಸಿದ ಜೀವನ ಮೌಲ್ಯಗಳು ಎಂದೆಂದಿಗೂ ಕೂಡ ಮೌಲಿಕವಾದಂಥದ್ದು, ಅನುಕರಣೀಯವಾದಂಥವುಗಳು. ಶಿವಶರಣೆಯರ ವಚನಗಳನ್ನ ನಾವು ಅನೇಕ ದೃಷ್ಟಿಕೋನಗಳಿಂದ ಅಭ್ಯಸಿಸಬಹುದು. ಸಾಕಷ್ಟು ಮಗ್ಗಲುಗಳಿಂದ ಹೊಸ ಹೊಸ ಅರ್ಥಗಳನ್ನ ನಾವು ಹುಡುಕಲಿಕ್ಕೆ ಸಾಧ್ಯ ಇದೆ. ವಚನಕಾರ್ತಿಯರು ಅವ್ರು ಯಾವ ಉದ್ದೇಶದಿಂದ ವಚನಗಳನ್ನ ರಚನೆ ಮಾಡಿದ್ರೋ ಇಲ್ಲೋ, ಈಗ ಅಧ್ಯಯನಕಾರರು ಆ ವಚನಗಳನ್ನ ಇಟ್ಟುಕೊಂಡಾಗ ಸಾವಿರಾರು ಮಗ್ಗಲುಗಳಿಂದ ನಾವು ವಚನಗಳನ್ನ ಅಭ್ಯಸಿಸಬಹುದು, ಅದನ್ನ ಹುಡುಕಬಹುದು, ಹೊಸ ಹೊಸ ಹೊಳವುಗಳನ್ನ ನಾವು ಅದರಿಂದ ತೆಗಿಬಹುದು ಅನ್ನುವಂತ ಮಾತನ್ನ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ಅಕ್ಕನ ಅರಿವಿನ ಬಳಗಕ್ಕೆ ನಮಸ್ಕರಿಸುತ್ತಾ
ನಾನು ಹಲವಾರು ಒತ್ತಡಗಳಲ್ಲಿ ಸ್ವಲ್ಪ ನನಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾತಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಕ್ಷಮೆ ಕೋರಿ ನನಗೆ ಕೊಟ್ಟಂತ ಈ ವಿಚಾರದಲ್ಲಿ ನನಗನಿಸಿದ್ದನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಇಲ್ಲಿ. ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು. ತಮಗೂ ಕೂಡ ಶರಣಾರ್ಥಿ. ಚೆನ್ನಾಗಿ ಮಾತಾಡಿದ್ರಿ, ಅದ್ಭುತವಾಗಿ ಮಾತಾಡಿದ್ರಿ ಅಂದ್ರೆ ಸುಮ್ಮನೆ ಹೊಗಳಿಕೆ ಆಗತ್ತೆ. ಯಾಕಂತಂದ್ರೆ ನಮ್ಮ ಒಂದು ಅಕ್ಕನೇ ವೇದಿಕೆಯೇ ಒಂದು ಅಗಾಧವಾದಂತ ಪಾಂಡಿತ್ಯವನ್ನ ಹೊಂದಿದಂತಹ ವೇದಿಕೆ ಆಗಿದೆ. ಅದಕ್ಕೋಸ್ಕರ ತಮ್ಗೆ ಧನ್ಯವಾದಗಳು ವೇದಿಕೆಯ ಪರವಾಗಿ. ಈಗ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಡಾಕ್ಟರ್ ಶಶಿಕಾಂತ್ ಪಾಟೀಲ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸಿ ಇವತ್ತಿನ 353ನೇ ಉಪನ್ಯಾಸ. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ವಚನ ಸಾಹಿತ್ಯವನ್ನ ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡು ಎಲ್ಲ ಜಗತ್ತಿನ ಸಮಸಮಾಜವನ್ನು ಕಟ್ಟತಕ್ಕಂಥ ದಾರ್ಶನಿಕರನ್ನ ಗಮನದಲ್ಲಿಟ್ಟುಕೊಂಡು ಒಂದು ಹೊಸ ವೈಚಾರಿಕ ಕ್ರಾಂತಿಗೆ ಆಹ್ವಾನವನ್ನು ನೀಡಿದಂತ ಈ ವೇದಿಕೆ 6 ವರ್ಷಗಳ ಸಂಪೂರ್ಣಗೊಳಿಸಿ 7ನೇ ವರ್ಷಕ್ಕೆ ಕಾಲಿಟ್ಟಿದೆ. ಬಹಳಷ್ಟು ವಿಚಾರಗಳನ್ನ ನಾವು ಇವತ್ತಿನ ಉಪನ್ಯಾಸಕರಿಂದ ಕೇಳ್ಕೊಂಡ್ವಿ. ಬಹುಶಃ ಮಹಿಳೆಯರ ಸಬಲೀಕರಣ, ಧಾರ್ಮಿಕ ಹಕ್ಕು, ಆರ್ಥಿಕ, ರಾಜಕೀಯ, ನೈತಿಕ ಎಲ್ಲ ಅವಕಾಶಗಳನ್ನ, ಹಕ್ಕುಗಳನ್ನ ಪಡಿಬೇಕು, ಅವ್ರಿಗಾಗಿಯೇ ಹೋರಾಟ ಮಾಡಬೇಕು ಅಂತಕ್ಕಂಥ ಮೊಟ್ಟ ಮೊದಲ ವಿಚಾರ ಬಹುಶಃ ಜಗತ್ತಿನ ಯಾವುದೇ ಧಾರ್ಮಿಕ ಸಾಮಾಜಿಕ ಕ್ರಾಂತಿಗಳು ನಡೆದಿಲ್ಲ. ಇವತ್ತು ನಾವು ಕ್ರೈಸ್ತರನ್ನು ನೋಡ್ರಿ, ಇಸ್ಲಾಂ ನೋಡ್ರಿ, ಹಿಂದೂ ಧರ್ಮ ಎಲ್ಲವನ್ನ ಹೇಳ್ತಾರಲ್ಲ, ಎಲ್ಲರೊಳಗೂ ಕೂಡ ಇಷ್ಟೊಂದು ಮುಕ್ತವಾದ ಸ್ವಾತಂತ್ರ್ಯವನ್ನ ಕೊಟ್ಟಂತ ಉದಾಹರಣೆಗಳು ಇಲ್ಲ. ಇನ್ನು ವಚನಗಳ ಅವ್ರು ಹೇಳಿದ್ರು ಸುಮ್ಮನೆ ಯಾವ ಉದ್ದೇಶಕ್ಕೆ ಬರೆದರು, ಚಿಂತನೆ ಮಾಡಲಿಲ್ಲ ಅಂತಕ್ಕಂಥದ್ದು ಅಲ್ಲ. ಗಂಭೀರವಾದ ಚಿಂತನೆಯನ್ನು ಮಾಡಿ ಗಂಡನು ತಪ್ಪಿದಲ್ಲಿ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಹಿಳೆಯರು ಮಾಡಿದರು. ಹಲವಾರು ಉದಾಹರಣೆಗಳು. ಮತ್ತು ಆರಂಭದೊಳಗೆ ಅವರೊಂದು ವಚನವನ್ನು ಉಲ್ಲೇಖ ಮಾಡಿದ್ರು ಜಡರದಾಶಿಮಯ್ಯ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬವರು, ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಅಲ್ಲಿ ಮುಡಿ ಅಂತಕ್ಕಂಥದ್ದಲ್ಲ, ಮುಡಿ ಅಂದ್ರೆ ಕೂದಲು. ಮೊಲೆ ಮುಡಿ ಬಂದರೆ ಹೆಣ್ಮಕ್ಳು ಅಂತಾರ, ಗಡ್ಡ ಮೀಸೆ ಬಂದರೆ ಗಂಡ್ಮಕ್ಳು ಅಂತಾರ ಅಂತಕ್ಕಂಥದ್ದು. ಅದರ ವಚನ ಪ್ರಕ್ಷಿಪ್ತಗೊಂಡೈತಿ. ಅದು ಪರಿಷ್ಕರಣೆ ಹಿಂಗಾಗ್ಬೇಕಂದ್ರೆ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಮೆಮೆ ಅಂತಕ್ಕಂಥದ್ದು, ಮೆಮರಿ ಗ್ಲ್ಯಾಂಡ್ ಅಂತಕ್ಕಂಥದ್ದು, ಇದು ರುಡಿಮೆಂಟರಿ ಆರ್ಗನ್. ಪುರುಷನ ಮೇಲೆ ಇರ್ತಾವ. ನಾಯಿ, ಪಶು ಎಲ್ಲ ಮೆಮೆಲಿಯನ್ಸ್ ಒಳಗೆ ಪುರುಷರಿಗೂ ಮಹಿಳೆಯರಿಗೆ ಇದ್ದ ಹಾಗೆ ಮೊಲೆಗಳಿರ್ತಾವ. ಅದ್ರ ಮೂಡೋದಿಲ್ಲ ಅವು. ದೇ ಡೋಂಟ್ ಜನರೇಟ್. ಅಷ್ಟಕ್ಕೆ ಅದಕ್ಕೆ ಮೊಲೆ ಮೂಡಿ ಅನ್ನೋ ವೈಜ್ಞಾನಿಕ ಮನೋಭಾವ ಅಂತಕ್ಕಂಥದ್ದು ಎಷ್ಟು ಪ್ರಖರವಾಗಿ ಅವಳು ಕಾಣ್ತಿತ್ತು. ಹಲವಾರು ದೃಷ್ಟಾಂತಗಳನ್ನು ಹೇಳಿದ್ರು. ನಾನು ಆಯ್ದಕ್ಕಿ ಲೆಕ್ಕಮ್ಮ ಹೇಳಿದಲ್ಲ, ಆಯದ ಅಕ್ಕಿ ಅಂತಕ್ಕಂಥದ್ದು ಕಳೆದ 26-27 ವರ್ಷಗಳಿಂದ ನಾನು ಕಂಡುಕೊಂಡಾಗ ಅದು ಆಯ್ದ ಅಲ್ಲ, ಅದು ಆಯದ ಅಕ್ಕಿ, ಕೂಲಿಗಾಗಿ ಕಾಳು ಅಂತಕ್ಕಂಥದ್ದನ್ನ ಪ್ರಾಯಶಃ ಡಾಕ್ಟರ್ ಶರಣಮ್ಮ ಗೊರೆವಾಳ ಅವರೇ ಉಪನ್ಯಾಸವಾಗಿದ್ದಾಗ ನಾನು ಅದನ್ನ 6 ವರ್ಷದ ಹಿಂದೆ ಹೇಳಿದಂತ ವಿಷಯ. ಆ ಹೆಣ್ಮಗಳಿಗೆ ಎಷ್ಟು ಗಟ್ಟಿತನ ಇತ್ತು ಅಂತಂದ್ರೆ ಅವತ್ತಿನ ಹೆಚ್ಚಿನ ಕಾಯಕ ಮಾಡಿದಕ್ಕೆ ಹೆಚ್ಚಿನ ಕಾಳು ಬಂತು, ತಂದಿರ್ತಾನ. ಏನ್ ರಿಸರ್ವೈಯಿಂಗ್ ಅಥವಾ ಸಂಗ್ರಹಕರಣ, ಇದರ ವಿರುದ್ಧ ಸಂಗ್ರಹ ಆಸ್ತಿ ಸಂಪತ್ತು ಆಗ್ಲಿ ಯಾವ್ದನ್ನಾಗ್ಲಿ ಸಂಗ್ರಹ ಮಾಡ್ತಕ್ಕಂಥ ವಿಧಾನವನ್ನ ವಿರೋಧ ಮಾಡ್ತಕ್ಕಂಥವ್ರು ಶರಣರು. ಅವಳು ಬಹಳ ನೋವಾಗುತ್ತೆ ಅವಳಿಗೆ. ಒಂದ್ ಮನದಲ್ಲಿ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುವಾದ ಚಿತ್ತವು ಅಂತ. ಯಾಕೆ ನೀವು ಈ ಆಶೆಗೆ ಒಳಗಾದ್ರಿ? ಈಸಕ್ಕಿ ಆಸೆ ಎಮ್ಮೆಗೆತ್ತಕ್ಕೆ ಮಾರಯ್ಯನಪ್ಪ ಅಮರೇಶ್ವರ ಲಿಂಗಕ್ಕೆ ದೂರು. ಐ ಲಾಂಚ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಇನ್ ಸೂಪರ್ ಡಿವೈನ್ ಆಫ್ ಅಮರೇಶ್ವರ ಅಂತಕ್ಕಂಥ. ಅಂದ್ರೆ ಗಂಡನನ್ನು ಯಾವ ರೀತಿ ನೋಡ್ರಿ, ಅಷ್ಟೇ ಅಲ್ಲ, ಮಾಡಿ ನೀಡಿ ಹೋಗಿ ಅನ್ನಂದಾಗಲಿ ಕೈಲಾಸವೇನು ಕೈಕೂಲಿ ಅಂತ ಅಂತಾರ. ಕೈಲಾಸ ಅಂತಕ್ಕಂಥದ್ದೇನು ಬಾಡಿಗೆ ಮೇಲೆ ತಗೊಳಕ್ ಬರ್ತೈತೇನು? ಮಾಡ್ತೀನಿ, ನಾನು ದಾನ ಮಾಡ್ತೀನಿ, ದಾಸೋಹ ಮಾಡಿದ್ರೆ ನಂಗೆ ಪುಣ್ಯ ಹತ್ತೈತಿ ಅಂತಕ್ಕಂಥ ಪರಿಕಲ್ಪನೆ ಇಡೀ ಒಂದು ಸನಾತನ ವ್ಯವಸ್ಥೆ ಅಥವಾ ಭಾರತೀಯ ವ್ಯವಸ್ಥೆಗೆ ಸವಾಲು ಹಾಕ್ತಕ್ಕಂಥ, ಪ್ರಶ್ನೆ ಮಾಡ್ತಕ್ಕಂಥ
ಒಂದು ಕೆಲಸವನ್ನ ಅದಕ್ಕೆ ಲಕ್ಕಮ್ಮ ಮಾಡ್ತಾಳೆ. ಅವಳ ಮನೋಧರ್ಮ ಅಲ್ಲಿ ಹೋಗಿ ಸುರಿಮ ನಮಗೆ ಬೇಡ ಅಂತಾಳ. ಆಸೆ ಎಂಬುದು ಅರಶಿಂಗಲ್ಲದೆ ಶಿವಭಕ್ತರಿಗುಂಟೆ ಮಾರಯ್ಯ, ರೋಷವೆಂಬುದು ಯಮದೂತರಿಂಗಲೇ ಅಜಾತರಿಗುಂಟೆ ಮಾರಯ್ಯ. ಈ ಸಕ್ಕಿ ಆಸೆ ನಮಗೆ, ಈ ಆಸೆ ಬೇಡ. ನಿಮ್ಮ ಶರಣರ ತಿಪ್ಪೆಯ ತಪ್ಪಲವನ್ನಾದರೂ ತಂದು ನಿಶ್ಚಯಿಸಿ ಮಾಡಬೇಕು. ಅಂದ್ರೆ ನಮ್ಮದು ಶ್ರಮ ಸಂಸ್ಕೃತಿ. ಇದನ್ನ ಚನ್ನಬಸವಣ್ಣನೂ ಹೇಳ್ತಾನೆ, 6 ಮನೆಯ ಹಂಗಿನ ಕೋಳಾದರೂ ತಂದು ಪ್ರಸಾದವ ಮಾಡಬಾರ್ದು. ಇನ್ನೊಬ್ಬರ ಮನೆಯೊಳಗಿನ ಅಡಿಗೆ ತಂದು ಪ್ರಸಾದ ತಂದು ನಮ್ಮ ಮನೆಯೊಳಗೆ ಮಾಡ್ತಕ್ಕಂಥದ್ದಲ್ಲ. ನಾವು ಶ್ರಮದಿಂದ ಬಂದಂತ ಆದಾಯ ಸಂಪತ್ತನ್ನ ವಿನಿಯೋಗ ಮಾಡಿದಾಗ ಅದು ಜಂಗಮಕ್ಕೆ ಸಲ್ತೈತಿ ಅಂತಕ್ಕಂಥದ್ದು. ಜಂಗಮ ಅಂತಕ್ಕಂಥದ್ದು ಜಾತಿ ಅಲ್ಲ. ಬಹಳ ಜನರಿಗೆ ಇದನ್ನ ಹೇಳಿದಾಗ ಸಿಟ್ಟು ಬರ್ತೈತಿ. ಒಪ್ಕೊಳ್ತಕ್ಕಂಥವ್ರು 1-2-3 ಮಂದಿ, ಡಾಕ್ಟರ್ ತಾರಾಯಣ್ ಅಂತವ್ರಾಗ್ಲಿ, ಡಾಕ್ಟರ್ ಎಸ್ ಆರ್ ಹಿರೇಮಠ ಅಂತವ್ರಾಗ್ಲಿ, ಜಂಗಮ ಅಂತಕ್ಕಂಥ ಜಾತಿ ಅಲ್ಲ. ಇದನ್ನು ಸಾರಿ ಸಾರಿ ಹೇಳ್ತಾನೆ ಬಸವಣ್ಣ. ಮರಕ್ಕೆ ಬಾಯಿ ಬೇರೊಂದು ಬುಡಕ್ಕೆ ನೀರಾದರೆ ಮೇಲೆ ಪಲ್ಲವಿಸಿತ್ತು. ಮರದ ಬಾಯಿ ಬೇರು, ಹಂಗ ಜಂಗಮದ ಲಿಂಗದ ಬಾಯಿ ಜಂಗಮ. ಲಿಂಗ ಅಂತಕ್ಕಂಥದ್ದು ಸಮಷ್ಟಿ, ಅದರ ಬಾಯಿ ಯಾವುದು ಅಂತಂದ್ರೆ ಜಂಗಮ, ಚೈತನ್ಯ, ಶರಣಶೀಲತೆ ಇದ್ದದ್ದು. ಹೀಗಾಗಿ ಶರಣರ ಒಂದು ದೃಷ್ಟಿಕೋನ, ವೈಚಾರಿಕತೆ, ವೈಜ್ಞಾನಿಕತೆ, ಅದೇ ಇದಕ್ಕೆ ಲಕ್ಕಮ್ಮ ಮೊದಲು ಹೇಳ್ತಾಳ, ಗಂಡನಿಗೆ ತುದಿ ಮೊದಲಿಲ್ಲದ ಘನವ ನೋಡ, ಒಳ ಹೊರಗಿಲ್ಲದ ಅಣುವ ನೋಡ ಅಂತ. ಆಕಾಶವನ್ನು ನೋಡಿದಾಗ ಇದ್ರ ತುದಿ ಯಾವುದು ಕೊನೆ ಯಾವುದು ಗೊತ್ತಾಗಂಗಿಲ್ಲ, ಆದ್ರೂ ಕೂಡ ಆಕಾಶ ಘನವಾಗಿ ಕಾಣ್ತದ. ಒಳ ಹೊರಗಿಲ್ಲದ ಅಣುವ ನೋಡ, ಪ್ರೋಟಾನ್ ಒಳಗ ಅಟಮ್ ಒಳಗ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂತ ಇರ್ತೀವಿ, ಇಲೆಕ್ಟ್ರಾನ್ಸ್ ಅಂತ ಇರ್ತಾವ, ಕಣ್ಣಿಗೆ ಕಾಣಂಗಿಲ್ಲ. ದೇ ಆಲ್ ಆರ್ ದ ಪೋಸ್ಟ್ಲೇಟ್ಸ್. ಇಂಥ ಒಂದು ವಿಜ್ಞಾನ ಮನೋಭಾವವನ್ನ ಶರಣರು, ವಿಶೇಷವಾಗಿ ಶರಣೀಯರು ಕಂಡುಕೊಂಡ್ರು. ಅಲ್ಲಿ ಸೂಳೆ ಕಾಯಕ ಮಾಡ್ತಕ್ಕಂಥ ಸಂಕವೇ ಕೂಡ, ಸೂಳೆ ಕಾಯಕತನ ಮಾಡ್ತಕ್ಕಂಥ ಸಂಕವೇ ಕೂಡ ಹೇಳ್ತಾಳ, ತಾನು ಮಾಡ್ತಕ್ಕಂಥ ವೃತ್ತಿ ಮೊದಲಿಗೆ ಏನು ಕೆಲಸ ಇತ್ತಲ್ಲ ಅದರೊಳಗ ಒಬ್ಬನಿಗೆ ಬಿಟ್ಟು ಇನ್ನೊಬ್ಬನಿಗೆ ನಾನು ಒತ್ತಾಸೆಗೆ ಒಳಗಾದರೆ ಕಿವಿ ಮೂಗು ಮತ್ತು ಮೊಲೆಯನ್ನು ಕೊಯ್ತಿದ್ರು ಅಂತ ಶಿಕ್ಷೆ ಇತ್ತು. ಹಂಗೆ ಇಷ್ಟಲಿಂಗವನ್ನು ಬಿಟ್ಟು ನಾನು ಏನಾದ್ರೂ ಬೇರೆ ಕೊಯ್ದ್ರೆ ಆ ಶಿಕ್ಷೆಯನ್ನು ಮತ್ತೆ ನನಗೆ ಈಗ ಕೊಡ್ರಿ, ಪರಿವರ್ತನೆಗೊಂಡಂತ ಸೂಳೆಗೆ ಅಂತಕ್ಕಂಥದ್ದು. ಆದ್ರೆ ನಾವು ಇವತ್ತು ಸಂಕವ ಅಂತಕ್ಕಂಥ ಒಬ್ಬಕ್ಕೆ ಶರಣಿದಲ್ಲ. ನಮ್ಮ ಸಂಶೋಧಕರಾಗ್ಲಿ ಸಂಪಾದಕರಾಗ್ಲಿ ಪರಿಷ್ಕರಣೆ ಮಾಡ್ತಕ್ಕಂಥವ್ರು ಯಾರೂ ಕೂಡ ಇದು ತಪ್ಪು ಅಂತಕ್ಕಂಥದ್ದು ಹೇಳುದು ಇಲ್ಲಿ ಹೇಳಿಲ್ಲ. ದಿಸ್ ಇಸ್ ರಾಂಗ್, ಇದು ಹಂಗೆ ಹೇಳ್ಬಾರ್ದಾಗಿತ್ತು ಅಂತಕ್ಕಂಥದ್ದು ಯಾರೂ ಹೇಳಿಲ್ಲ. ಶರಣೆ ಸಂಕವ ವೇಶ್ಯನ್ನು ಬಿಟ್ಟಂತ ಕೆಲಸವಾಗ ಅವಳಿಗೆ ವೇಶ್ಯ ಅಂತ ಕಟ್ತಾರ. ಇನ್ನೂ ಬಹಳ ನೋವಿನ ಸಂಗತಿ ಅಂದ್ರೆ ವಚನ ಪರಿಷ್ಕರಣೆಗೆ ಅವಕಾಶ ಇರತಕ್ಕಂಥದ್ದು ಹರಿಹರನ ಒಂದು ಕಾವ್ಯದೊಳಗ ಪುಣ್ಣಾಂಗನೆಯರನ್ನಾಗಿ ಮಾಡಿದ ಒಬ್ಬ ಭಾವುಕ ಕವಿ ಹರಿಹರ. ಹಲವಾರು ವೇಶ್ಯರನ್ನ ಶರಣರು ಮದುವೆ ಆದ್ರು, ತಪ್ಪೇನಲ್ಲ, ಅದು ಸುಧಾರಣೆ ಒಂದು ಹಂತ. ಹಂಗಂತ ಎಲ್ಲರನ್ನೂ ಪುಣ್ಯಶ್ರೀ ಅಂತ ನಾವೇನು ಪದ ಪ್ರಯೋಗ ಮಾಡ್ತೀವಿ ಅದು ಶರಣೆಯರಿಗೆ, ಶರಣ ಸಂಸ್ಕೃತಿಗೆ, ನಾಗರಿಕತೆಗೆ ಮಾಡ್ತಕ್ಕಂಥ ಅಪಮಾನ. ನಾನು ಈ ಯಾರಿಗೆ ಹೇಳಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ನಾವು ಈ ವಿಚಾರಗಳನ್ನ ಯಾರ ಮುಂದೆ ಹೆಚ್ಕೋಬೇಕು? ನಾವು ಇವತ್ತು ಬಹುಶಃ ನೀವು ನೋಡ್ತಿರ್ಬೋದು, ವಾರದೊಳಗೆ ಒಂದು 2-3 ವಚನಗಳು ಬಂದಾಗ ಅದನ್ನ ಪರಿಷ್ಕರಣೆ ಹಿಂಗೆ ಮಾಡ್ಬೇಕು ಈ ಅಂತಕ್ಕಂಥ ವಿಚಾರಗಳನ್ನು ನಾವು ಹಾಕ್ತಿರ್ತೀವಿ. ವಚನಗಳು ಇವು ಅನುಭವದ ಆತ್ಮಸಾಕ್ಷಿಯಾಗಿ, ಲಿಂಗ ಸಾಕ್ಷಿಯಾಗಿ, ಜಂಗಮ ಸಾಕ್ಷಿಯಾಗಿ ಹೊರಬಂದಂಥ ಅನುಭವದ ನುಡಿಗಳು. ಎಕ್ಸ್ಪೆರಿಮೆಂಟೆಡ್ ವಿತ್ ದ ಪ್ರಾಕ್ಟಿಕಲ್ ಲೈಫ್, ಒಂದು ಬದುಕಿನ ಪ್ರಾಯೋಗಿಕತೆಯಿಂದ ಹೊರಹೊಮ್ಮಿದಂಥ ನೈಜ ನುಡಿಗಳು. ನಾವು ವಚನಗಳನ್ನ ಪ್ರಾರ್ಥನೆ ಮಾಡಿದ್ವಿ, ಭಜನೆ ಮಾಡಿದ್ವಿ, ಮಂತ್ರ ಮಾಡಿದ್ವಿ, ಅದರ ವಚನಗಳನ್ನ ಬದುಕುವಿನ ಜೀವನ ತಂತ್ರ ಅಂತಕ್ಕಂಥ ತಿಳ್ಕೊಳ್ಳಿಲ್ಲ. ವಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಇದು ಬದುಕಿಗೆ ಬೇಕಾಗ್ತಕ್ಕಂಥದ್ದು ವಚನಗಳು ನಮ್ಮ ಸುಧಾರಣೆಗೆ, ಅಂತರಂಗದ ಕೊಳೆಯನ್ನ ಕೊಳೆಯಲಿಕ್ಕೆ ಮತ್ತು ಬಹಿರಂಗವಾಗಿ ಬದುಕಲಿಕ್ಕೆ, ಶರಣರ ನಡೆಗಳನ್ನ ನಾವು ನುಡಿಗಳನ್ನಾಗಿ ಬರೆದ್ರು ಆ ನುಡಿಗಳನ್ನ ನಾವು ಪುರಾಣ, ಪ್ರವಚನ, ಲೇಖನ, ಭಾಷಣ ಮಾಡಿ ಅದರಿಂದ ಬದುಕ್ತಕ್ಕಂಥ ಒಂದು ದೊಡ್ಡ ಸಮುದಾಯ. ಬಹುಶಃ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂಥ ವೈಚಾರಿಕತೆ ಬಂದದ್ದು ಶರಣರದು. ಆದ್ರ ಅತ್ಯಂತ ನೋವಿನ ಸಂಗತಿ ಅಂತಂದ್ರ ಆ ವಿಚಾರಕ್ಕೆ ವ್ಯತಿರಿಕ್ತವಾಗಿ ಬದುಕ್ತಕ್ಕಂಥ ಬಹಳ ದೂರ ಬದುಕ್ತಕ್ಕಂಥ, ನಾವು ಯಾವ ಹೇಳ್ತಲ್ಲ, ಹೆಣ್ಣು ಹೊಣ್ಣು ಮಣ್ಣು ಬೇಡ, ದಿನ ಎಲ್ಲ ಜಗಕ್ಕೆ ಇಕ್ಕಿದ ವಿಧಿ ಅಲ್ಲಮ್ಮ, ಎಲ್ಲರ
ಪ್ರತಿಯೊಂದು ಹಂತದೊಳಗೆ ಆತ್ಮ ಸಂಶೋಧನೆ, ಆತ್ಮಾವಲೋಕನ ಮಾಡಿಕೊಂಡಂಥ ವಚನಗಳು ಇವತ್ತು ಸಂಪೂರ್ಣವಾಗಿ ನಾವು ಅವುಗಳನ್ನು ಕೇವಲ ಉಪನ್ಯಾಸಗಳಿಗೆ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಇಟ್ಟಿಲ್ಲ. ಉಪನ್ಯಾಸ, ಪುಸ್ತಕ, ಕಾರ್ಯಕ್ರಮ ರಂಜನೀಯವಾಗಿದ್ದೀವಿ. ವಚನಗಳನ್ನು ನಾವು ವಚನ ನಮಗೆ ಪಚನ ಆಗಿಲ್ಲ ಅಥವಾ ಪಚನ ಮಾಡ್ಕೊಳ್ಳೋಕೆ ಅಗತ್ಯ ಇಲ್ಲ, ಅವುಗಳಿಂದ ಭಾಳ ದೂರ ಇದೀವಿ ನಾವು, ಅವುಗಳಿಂದ ಭಾಳ ದೂರ ಇದೀವಿ. ಅದರ ಶರಣರನ್ನ, ಬಸವಣ್ಣರನ್ನ ನಾವು ತೆಗೆದುಕೊಳ್ತಕ್ಕಂಥ ರೀತಿ ಭಾಳ, ನಾವು ಎಲ್ಲಿಯೋ ಒಂದು ಹಾಲಕ್ಕೆ ಬಹುಶಃ ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ರಾಷ್ಟ್ರದವರು ಇಂಥ ಒಂದು ಭಾಳ ದೊಡ್ಡ ವಚನ ಸಾಹಿತ್ಯವನ್ನು ದಿನನಿತ್ಯ ಓದಿ, ಅಂದಿನ ಧಾರವಾಡದ ತಪೋವನದ ಕುಮಾರಸ್ವಾಮಿಗಳು 1972 ಜಾನ್ ಪೋಪ್ ಪಾಲ್ಗೆ ಇಷ್ಟಲಿಂಗವನ್ನು ಕೈಯೊಳಗೆ ಕೊಟ್ಟು ಅದರ ಮಹತ್ವವನ್ನು ಹೇಳಿದಾಗ ಕಣ್ತುಂಬ ನೀರು ತಂದ್ರಂತ. ಇಂಥ ಒಂದು ಧರ್ಮ ನಮಗೆ ಸಿಗಲಿಲ್ಲಲ್ಲ. ಇದನ್ನು ಅರವಿಂದರು ಹೇಳ್ತಾರೆ, ನಾನು ಭಾಳ ಸಲ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಗಾಂಧಿಯವ್ರು ಹೇಳ್ತಾರೆ, ನೆಹರು ಹೇಳ್ತಾರೆ, ಜಾಕೀರ್ ಹುಸೇನ್ ಹೇಳ್ತಾರೆ. ಆದರೆ ನಾವು ಬಸವಣ್ಣನ ನೆಲದೊಳಗೆ, ವಿಶೇಷವಾಗಿ ಉತ್ತರ ಕರ್ನಾಟಕ, ಒಂದು ಮಾತಂತೂ ಅತ್ಯಸತ್ಯ. ಇವತ್ತು ಲಿಂಗಾಯತ ಧರ್ಮ ಉಳಿಬೇಕಾದ್ರೆ ಯಾರಿಗಾಗಿ ದುಡದ ಬಸವಣ್ಣ ಅಂದ್ರೆ ಇಬ್ಬರಿಗೆ. ಒಂದು ಮೊಟ್ಟ ಮೊದಲಿಗೆ ಮಹಿಳೆಯರಿಗೆ, ಎರಡನೇದ್ದು ದಲಿತರಿಗೆ. ಇವತ್ತಿಬ್ರು ಕೂಡ ಬಸವಣ್ಣನ ದೂರಗ್ಯಾರ. ಬಸವಣ್ಣನ ಮಹಿಳೆಯರು ಕೈ ಬಿಟ್ಬಿಟ್ಟಾರ. ದಲಿತರಂತೂ ಬೇರೆ ಬೇರೆ, ಅವ್ರಿಗೆ ಬಸವಣ್ಣನ ಅಧ್ಯಯನ ಇಲ್ಲ. ಯಾಕಂದ್ರೆ ಅದಕ್ಕೆ ತಪ್ಪಂದ್ರೆ ನಮ್ಮ ಧಾರ್ಮಿಕ ಮುಖಂಡರು ಅವ್ರನ್ನ ಮಠದಿಂದ, ಗುಡಿಯಿಂದ, ಮನೆಯಿಂದ ಹೊರಗಿಟ್ವಿ, ಮುಟ್ಕೊಳ್ಳಿಲ್ಲ. ಯಾವ ಮೌಲ್ಯಗಳನ್ನು ಬಸವಣ್ಣ ಎತ್ತಿ ಹಿಡ್ದ ಅವನ್ನ ತುಳಿದ್ವಿ, ಯಾವ ಅನಾಚರಣೆಗಳನ್ನು ಬಸವಣ್ಣ ಹೊಡೆದು ಓಡಿಸಿದ್ದ ಅವನು ಮತ್ತೆ ಇವತ್ತು ಕಂಬಾರ, ಕುಂಬಾರ, ಹಡಪದ, ನೇಕಾರ ಇವರೆಲ್ಲರೂ ಅಸ್ಪೃಶ್ಯರಾಗಿಬಿಟ್ರಿ. ಅವ್ರು ನಮ್ಮ ಸೇವೆಯನ್ನು ಮಾಡ್ತಕ್ಕಂಥವ್ರನ್ನ ನಾವು ಅಸ್ಪೃಶ್ಯ ಅಂತ ಮಾಡಿದ್ವಿ. ನಮ್ಮನ್ನು ಸುಲಿಗೆ ಮಾಡ್ತಕ್ಕಂಥ ಪೌರೋಹಿತ್ಯವನ್ನು ನಾವು ದಿನನಿತ್ಯ ಪೂಜೆ ಮಾಡಿ ಕಾಲು ತೊಳೆದು ನೀರು ಕುಡಿತೀವಿ. ಇದು ನಮ್ಮ ದೌರ್ಭಾಗ್ಯ. ಇದನ್ನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಲಕ್ಕಮ್ಮನ ಹಾಗೆ ನೀಲಾಂಬಿಕೆ ಬಸವಣ್ಣವರು ಯಾವಾಗ ಕೂಡಲ ಸಂಗಮಕ್ಕೆ ಹೋದಾಗ ನಾನಾರ ಕೂಡುವೆನೆಂದು ಭ್ರಮಿಸಲೇತಕ್ಕೆ ಬಸವಣ್ಣ, ನಾನಾರ ಹೊಂದುವೆನೆಂದು ಕಳವಳಿಸಲೇಕೆ ಬಸವಣ್ಣ, ಅಲ್ಲಿರ್ಪ ಸಂಗೈ ಇಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಭಾವ ನಿಮಗೆ ಯೋಗ್ಯ, ನಿಮಗೆ ಚಂದ ಕಾಣ್ತತಾನೆ. ಹಿಂಗ ಕೂಡಲ ಸಂಗಮದಾಗ ಸಂಗಮನಾಥದ ನಾನು ಕೈಯೊಳಗಿರ್ತಕ್ಕಂಥ ಲಿಂಗ ಏನದು? ಇಷ್ಟು ಪ್ರಶ್ನೆ ಮಾಡ್ತಕ್ಕಂಥ ಗಟ್ಟಿತನ ಬಸವಣ್ಣವ್ರು ಕೂಡಲ ಸಂಗಮದಾಗ ಆಯ್ಕೆ. ಆದ್ರೆ ಈಗ ತಂಗಡಿಗೊಳಗೆ ಆಯ್ಕೆ, ತಂಗಿ ಅಡಗಿದಳು, ತಂಗಡಿಗೆ ಅಡಗಿಬಿಟ್ಲೆ ಅಲ್ಲಿ. ಅಂದ್ರೆ ಇಷ್ಟೊಂದು ವಿವೇಚನೆಯಿಂದ ಗಟ್ಟಿಯಾಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಶರಣರು ಏನೂ ಬಯಸಲಿಲ್ಲ. ಶರಣರು ಮುಂದಿನ ಜನಾಂಗಕ್ಕೆ ಕೊಡ್ತಕ್ಕಂಥ ಮೌಲ್ಯಗಳಿಗಾಗಿ ದುಡಿದ್ರು. ಪ್ರತಿಯೊಬ್ಬ ಶರಣೆಯರು ಐದಕ್ಕಿ ಲಕ್ಕಮ್ಮ, ಮುಳುಗಿ ಮಾರಯ್ಯ, ಗಂಡ ಹೆಂಡತಿ ಬರ್ಬೇಕಾದ್ರೆ ಕಾಲಿನೊಳಗೆ ಒಂದು ಬಂಗಾರದ ತುಳುಗ್ ಬಿದ್ದಿರ್ತೈತಿ. ಅದನ್ನ ರಾಜ ನೋಡಿ ಗಿಡನ ಆಕಿ ರಾಣಿ ನೋಡಿದ್ರೆ ಮತ್ತೆ ಮೋಹ ಬಂದಿತ್ತು ಅಂತೇಳಿ ಅದ್ರ ಮೇಲೆ ಮಣ್ಣು ಹಾಕ್ತಾನ. ಅದಕ್ಕೆ ಆಕಿ ಅಂತಾಳ, ಏನು ಕೇಳ್ತಾನ, ಯಾಕೆ ನೀನು ನಾನು ಇಲ್ಲಿ ಮಣ್ಣು ಹಾಕಿದ್ನೆಲ್ಲ ಕೇಳಿದೇನು ಅಂತಂದಾಗ ಏನು ಅಂತಂದು, ಇಲ್ಲ ಅಲ್ಲಿ ಬಂಗಾರ ಬಿದ್ದಿತ್ತು. ರಾಜನಾದ ನಿನಗೆ ಇನ್ನೂ ಶರಣಾದ್ಮೇಲೆ ಇನ್ನೂ ಬಂಗಾರ ಅಂತಕ್ಕಂಥ ಅದು ಮಣ್ಣು ಮೇಲೆ ಮಣ್ಣು ಹಾಕಿದ್ವಿ, ಅದ್ರಾಗ ಏನೈತಿ ಅಂತಾಳ. ಅದೇ ರೀತಿ ಸತ್ಯಕ್ಕ ಅದು ಭಾಳ ಚಂದ. ಬಟ್ಟೆ ಒಳೊಂದು ವಸ್ತು ಬಿದ್ದು ಬೇಕೆಂದು ಎತ್ತಿಕೊಂಡ ಆಣೆ ನಿಮ್ಮ ಆಣೆ, ನಿಮ್ಮ ಪ್ರಮತರ, ನಿಮ್ಮ ಕಾಯಕದ ಆಣೆ, ನಿಮ್ಮ ಶರಣರ ಆಣೆ. ಎಷ್ಟೊಂದು ನೋಡ್ರಿ, ಒಂದು ಸಣ್ಣ ಯಾರಾದರೂ ಒಂದು ದಾರ್ಯಾಗ ಕಸದಾಗ ನಮ್ಮಲ್ಲಿ $1, $2 ಬಿದ್ರೆ ತೊಗೊಂತೀವಿ, $1 ಬಿದ್ರೆ ತೊಗೊಂತೀವಿ, $10 ಬಿದ್ರೆ ತೊಗೊಂತೀವಿ. ನಮ್ಮ ಬೆಲೆ ಅಷ್ಟು. ಅದಕ್ಕೆ ಲೆಕ್ಕ ಮಂಗಲ ವಸ್ತು ಅಂತಂದ್ರೆ ಬಂಗಾರದ ಒಡವೆಗಳು, ಓಲೆಗಳು, ಬಂಗಾರ, ಮೂಗ್ಬಟ್ಟು, ಉಂಗುರ ಏನಾದ್ರೂ ಬಿದ್ದಿರ್ತೈತಿ. ಕಸ ಹುಡುಕ್ನಾಗ ಬಂದಾಗ ತೆಗೆದು ಅದನ್ನು ಬಿಜ್ಜಳನ ಸೊಡ್ಡಳ ಮಾಚಾರ್ಸರಿಗೆ ಹೋಗಿ ತಗೊಳ್ರಿ, ಇದು ನಿಮ್ಮ ಖಜಾನೆಗೆ ಸೇರ್ಪಡ್ತಕ್ಕಂಥ ಆಸ್ತಿ, ನಮಗೆ ಬೇಡ. ಎಷ್ಟು ಜನ ಅದರ ಹಂಗೆ. ಅಂದ್ರೆ ನಾವು ಕೇವಲ ಈ ಎಲ್ಲ ವಿಚಾರಗಳನ್ನು, ಮೌಲಿಕ ಚಿಂತನೆಗಳನ್ನು ಅವಲೋಕನ ಮಾಡ್ತಕ್ಕಂಥ ಉದ್ದೇಶ ಅಂತಂದ್ರೆ ಇಟ್ಸ್ ದ ರೈಟ್ ಟೈಮ್. ಇದು ಅತ್ಯಂತ ಸರಿಯಾದ ಸಮಯ. ವಚನಗಳೊಳಗೆ ನಾವೆಲ್ಲರೂ ಕೂಡ್ಕೊಂಡು ಪರಿಷ್ಕರಣೆಗೆ ಮುಂದಾಗಬೇಕು. ಇವತ್ತು ನೀವು ಎಲ್ಲರಿಗೂ ಒಳ್ಳೊಳ್ಳೆ ಸೌಲಭ್ಯಗಳದಾವು. ಆವಾಗ ಮೊಬೈಲ್ ಇಲ್ಲ, ಏನೂ ಇಲ್ಲ. 280 ಕೋಟಿ ವಚನವ ಹಾಡಿ ದಣಿದನೆಯ ಅಂತಕ್ಕಂಥದ್ದು 160 ಕೋಟಿ ವಚನಗಳು ನಮಗೆ ಸಿಕ್ಕಿದ್ದು 14,000 ವಚನ. ಅದರಾಗ ಒಂದು 3-4 ಪ್ರಕ್ಷಿಪ್ತ ವಚನ, ಕೊಟ್ಟಿ ವಚನ, ಕಲಬೆರಕೆಗೊಂಡಂಥ ವಚನ. ಇವುಗಳನ್ನ ಪರಿಷ್ಕರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದು? ಕೇವಲ ಶನಿವಾರ ರವಿವಾರ ನಾವು ಒಂದು 50 ಮಂದಿ 40 ಮಂದಿ ಕೂಡ್ಕೊಂಡು ನಾವು ಭಾಷಣ ಮಾಡಿ ಮತ್ತೆ ಮುಂದಿನ ಶನಿವಾರ ರವಿವಾರಕ್ಕೆ ನಮ್ಮ ಕೆಲಸ ಒಂದು ರೂಟೀನ್ ಆಗಬಾರ್ದು.
ನಾನು ಪ್ರಾಮಾಣಿಕವಾಗಿ ಎಲ್ಲರಲ್ಲ ಕಳಕಳಿಯಿಂದ ಕೇಳ್ಕೊತೀನಿ. ಒಂದು ವಚನಕಾರದು ದಿನಕ್ಕೆ ಒಂದು ಬೋರ್ಡ್ ಮಾಡ್ರಿ, ಬೋರ್ಡ್ ಮೇಲೆ ಹಾಕ್ರಿ. ನಮ್ಮ ರುದ್ರಮೂರ್ತಿ ದಿನ ಒಬ್ಬರು ಶರಣರದು ಹಾಕ್ತಾರೆ, ಕನ್ನಡ ಇಂಗ್ಲಿಷ್ 2 ವರ್ಷ. ಮನೆಯೊಳಗೆ ಯಾರೋ ಬಂದ್ರು ಅದನ್ನ ವಚನ ಓದ್ಬೇಕು. ಒಂದು ಪಟ ಬಸವಣ್ಣರ ಫೋಟೋ, ಅದ್ರ ಬಾಜುಕ್ ಒಂದು ವಚನ ಪಟ. ಲೆಟ್ ದಮ್ ರೀಡ್. ಒಂದು ವಚನ ಬರೀರಿ, ಒಂದು ಕೆಲಸ ಆಗಲಿ. ಹಳಕಟ್ಟಿಯವರು ತಮ್ಮ ಇಡೀ ಆಸ್ತಿಯನ್ನ, ಕುಟುಂಬ ನೆಮ್ಮದಿಯನ್ನು ಕಳ್ಕೊಂಡ್ರು. ಹೆಂಡತಿ ಮಕ್ಕಳು ಕಣ್ಮುಂದೆ ಸಾಯ್ತಾರೆ. 5 ಮಂದಿ ಮಕ್ಕಳು ಸಾಯ್ತಾರೆ ಕಣ್ಮುಂದೆ. 1904 LLB ಮಾಡಿದಂಥ ಹಳಕಟ್ಟಿಯವರು ಯಾರಿಗಾಗಿ ವಚನ ಸಂಸ್ಕರಣೆ ಮಾಡಿದ್ರು? ಯಾರಿಗಾಗಿ ಬಸವನಾಡರು ಪರಿಷ್ಕರಣೆ ಮಾಡಿದ್ರು? ಏನ್ ಕಂಡ್ರು? ಏನ್ ಸಿಕ್ತ ಅವ್ರಿಗೆ? ಆ ಒಂದು ಕಾರಣಕ್ಕಾಗಿ ತಮ್ಮೊಳಗ ನನ್ನ ವಿನಂತಿ ಅಂತಂದ್ರೆ, ನಾವೆಲ್ಲರೂ ಕುಡ್ಕೊಂಡು ಮಾಡತಕ್ಕಂಥ ಕೆಲಸ ಬಹಳ ದೊಡ್ಡದೈತಿ. ಭೂಮಿಯೊಳಗೆ ಬೀಜ ಬಿದ್ದಲ್ಲಿ ಕೆಟ್ಟಿತನ ಬೇಡ, ಮುಂದೊಂದಳ ಫಲದೊಳಗೆ ಅರ್ಶಿಕೋ ಅಂತಕ್ಕಂಥ. ಇವತ್ತ ಸರ್ಕಾರ ಘೋಷಣೆ, ಇಲೆಕ್ಷನ್ ಬಂತು ಅಥವಾ ಯಾವ್ದಾದ್ರು ಒಂದು ಬಂತು, ನಾವು ವಚನ ವಿಶ್ವವಿದ್ಯಾಲಯ ಮಾಡ್ತೀವಿ ಅನ್ನೋ ಏನೋ ಮೂಗಿಗೆ ತುಪ್ಪ ಹಚ್ಚೋದಾಗ್ಲಿ, ನಾವು ಅದಕ್ಕಿಂತ ಖುಷಿಯಾಗಿ ನಾವು ಅವ್ರಿಗೆ ಯಾರು ಹೇಳ್ತಾರೋ ಅವ್ರಿಗೆ ಓಟ್ ಹಾಕೋದಾಗ್ಲಿ, ಅದು ಎರಡನೇದು. ಬಸವಣ್ಣನಂತ ರಾಜಕೀಯ ಚಿಂತನೆಗಳು ಎಷ್ಟು ಅಂತಂದ್ರೆ, ಬಿಜ್ಜಳನ ಭಂಡಾರ ಎಷ್ಟಿದ್ದರೇನು, ಭವಿ ಬಿಜ್ಜಳ ಅಂತಾನ. 9 ವಚನದೊಳಗೆ ಬಿಜ್ಜಳನನ್ನ ಚೀತು ಅಂತ ಹೊಗಳ್ತಾನ. ಯಾರಿಂದ ಸಾಧ್ಯತೆ ಅದು? ನಾವು ನಮ್ಮ ಊರಾಗ ಮುನ್ಸಿಪಾಲಿಟಿ ಮೆಂಬರ್ಗೆ ನಾವು ಅಂದ್ರೆ ನಮ್ಮ ಮನೆ ಮರುದಿವ್ಸ ನಳ ಕಟ್ ಮಾಡ್ತಾರೆ. ಇಂಥ ಒಂದು ಗಟ್ಟಿತನ, ಬಂಡಾಯ ಧೋರಣೆ, ವೈಚಾರಿಕತೆ, ವಿಶೇಷವಾಗಿ ಎಲ್ಲ ಮಹಿಳೆಯರು ನಾ ಹೇಳ್ತೇನೆ. ಇವತ್ತ ಸುಮಾರು 35 ವಚನಕಾರ್ತಿಯರು ಎಲ್ಲರೊಳಗೂ ಕೂಡ ವಚನ ಚಿಂತನೆ, ವೈಚಾರಿಕತೆ ಬಹಳ ಪ್ರಖರವಾಗಿ ಕಾಣ್ತೈತಿ. ಅವತ್ತ ದುಗ್ಗಳಿರ್ಬೋದು, ನೀಲಮ್ಮ ಇರ್ಬೋದು, ಅಕ್ಕಮ್ಮ ಇರ್ಬೋದು. ಅಕ್ಕಮಾದೇವಿ ವಚನ ಅಂತೂ ಅವರು ಆರಂಭದೊಳಗೆ ಸಹೋದರಿ ಸರಸ್ವತಿ ಪಾಟೀಲ್ ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀಡಿದವರಾರೆ. ಇವತ್ತು ಜಿನೋಮಿಕ್ಸ್ ನಾವು ತೆಗೆದು ನೋಡಿದ್ರೆ, ಅಥವಾ ಗ್ರೆಗರ್ ಮೆಂಡಲ್ ಡಾರ್ಫ್ ಮತ್ತು ಆ ತಳಿ ವಂಶಾವಳಿಗಳನ್ನು ನೋಡಿದಾಗ ಎಷ್ಟು ಸುಂದರವಾಗಿ ಹೇಳ್ತಾಳಕ್ಕೆ, ಎಷ್ಟು ಸರಳವಾಗಿ ಹೇಳ್ತಾಳ. ಅವ್ರೇನು ನಮ್ಮಂಗ ಗ್ರಾಜ್ಯುಯೇಟ್ ಮಾಡಿರಲಿಲ್ಲ, ಇಂಗ್ಲೀಷ್ ಬರ್ತಿರ್ಲಿಲ್ಲ, ಯಾವುದೂ ಬೇರೆ ಬೇರೆ ಭಾಷೆಗಳನ್ನ ಓದ್ಕೊಂಡು ಕಾಪಿ ಮಾಡಿ ಕನ್ನಡದಾಗ ಬರೀತಿದ್ದಿಲ್ಲ. ಅಂದಾಗ ಅವತ್ತಿನ ಮಹಿಳೆಯರ ಪ್ರಭಾವ ಬಹುಶಃ ಮುಂದಿನ ಬಹುತೇಕ ವಚನಕಾರ್ತಿಯರ ಮೇಲೆ, ಮುಂದಿನ ವಚನ ಪರಂಪರೆ ನೋಡ್ರಿ, ವಚನಕಾರರ ತತ್ವಪದಕಾರರು ಬಂತು, ಕೈವಲ್ಯ ಬಂತು, ಪುರುಷ ಪ್ರಧಾನವಾದಂಥ ಪುರುಷರು ಬರೆದ್ರು, ಮಹಿಳೆಯರು ಬರೆದದ್ದು ತತ್ವಪದಕಾರ ಒಂದಿನ ಇವ್ 4-5 ಜನ ಬರೆದ್ರ. ಅಂದ್ರೆ ಇಲ್ಲಿಯೂ ಕೂಡ ಸ್ತೋತ್ರ ಕಾಲದೊಳಗೂ ಕೂಡ ಯಾವ ಹೋರಾಟ, ಯಾವ ಉದ್ದೇಶದಿಂದ ಶರಣರು ಹೋರಾಟ ಮಾಡಿದ್ರಲ್ಲ, ಆ ಉದ್ದೇಶಗಳನ್ನು ಈಡೇರಿಸಲಾರದೆ ನಾವು ಮಹಿಳೆಯರನ್ನ ಅಡುಗೆ ಮನೆಗೆ ಅಡುಗೆ ಕೆಲಸ, ಮಕ್ಕಳನ್ನ ಹೆರುವ ಯಂತ್ರವನ್ನಾಗಿ ಮಾಡಿದ್ವಿ ವಿನ ಅವರನ್ನ ಮುಕ್ತಿಗೊಳಿಸಿ ಅವ್ರಿಗೆ ಲಿಬರಲೈಸೇಷನ್ ನಾವೇನು ಬಹಳ ಮಾತಾಡ್ತೀವಿ, ಅವು ಯಾವುದನ್ನೂ ಕೊಡಲಿಲ್ಲ. ಹಿಂಗಾಗಿ ಅಕ್ಕನ ಅರಿವು ಅಂತಕ್ಕಂಥದ್ದು ವಿಷಯವಾಗುತ್ತೆ. ಹೆಣ್ಣು ಮಗಳು ಒಬ್ಬಳು ಶುದ್ಧ ಆದ್ಲಂದ್ರೆ ತನ್ನ ಕುಟುಂಬವನ್ನ, ತನ್ನ ಪರಿಸರವನ್ನ ಕಟ್ಟುಬಲ್ಲಳು ಅಂತಕ್ಕಂಥದ್ದು. ಕಳೆದ 6 ವರ್ಷಗಳಿಂದ ನಮ್ಮ ವೇದಿಕೆಯನ್ನು ಸುಮಾರು 50-60 ಕೃತಿಗಳನ್ನ ಮಾಡಿದೀವಿ. ಸಾಕಷ್ಟು ಪ್ರತಿಭಟನೆ ಹೋರಾಟ ಮಾಡಿದ್ವಿ. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿ ಬೆತ್ತಲೆ ಬಂದಿಲ್ಲ ಅಂತಕ್ಕಂಥದ್ದು ಹೇಳಿಕೊಟ್ಟವ್ರು ನಾವು. ವಚನ ದರ್ಶನವನ್ನ ತಿರಸ್ಕಾರ ಮಾಡಿ ಅದನ್ನ ಮೂಲಿಗುಂಪು ಮಾಡಿದವರು ನಮ್ಮ ವೇದಿಕೆಯ ಸಹೋದರಿಯರು. ಇವತ್ತ ಶಿವಶಕ್ತಿ, ಶರಣರ ಶಕ್ತಿ ಅಂತಕ್ಕಂಥ ಚಲನಚಿತ್ರ ಬಂದಾಗ ಅದು ಹೇಳಿ ಹೆಸರೆಲ್ಲ ಹೋಯ್ತು. ಇತ್ತೀಚೆಗೆ ಅಕ್ಕಮಹಾದೇವಿ ಬಂತು. ಕಾರಣ ಇದನ್ನು ಜನರ ಗಮನಕ್ಕೆ ತರಬೇಕು. ನಾವು ಅನ್ಯಾಯ ಮಾಡುವವರಿಗಿಂತ ಅನ್ಯಾಯ ಸಹಿಸುವುದು ಬಹಳ ದೊಡ್ಡ ಅನ್ಯಾಯ ಅಂತ. ನಾವು ಬಹಳ ದ ವರ್ಲ್ಡ್ ಸಫರ್ಸ್ ನಾಟ್ ಬಿಕಾಸ್ ಆಫ್ ದ ವೈಲೆನ್ಸ್ ಆಫ್ ದ ಬ್ಯಾಡ್ ಪೀಪಲ್, ಬಿಕಾಸ್ ಆಫ್ ದ ಸೈಲೆನ್ಸ್ ಆಫ್ ದ ಗುಡ್ ಪೀಪಲ್ ಅಂತ. ನಮ್ಗೇನು ಮಾಡೋದು? ನಾವು ಯಾಕೆ ಇದಕ್ಕೆ ತೆರಿಗೆ ಕಟ್ಸ್ಕೋಬೇಕು? ನನ್ನ ಕುಟುಂಬ, ನನಗೆ ಚಲೋ ಸ್ಯಾಲ್ರಿ ಬರ್ತೈತಿ, ನನಗೆ ಪಗಾರ ಬರ್ತೈತಿ, ನನಗೆ ಪೆನ್ಷನ್ ಬರ್ತೈತಿ, ನನಗೆ ಆಸ್ತಿ ಐತಿ, ಹೊಲ ಐತಿ, ಮನ ಐತಿ, ಎಲ್ಲಿ ಮಠ ಇರೋ ಮಠ ಬಿಟ್ಟು ಹೋದ್ಮೇಲೆ ಎಲ್ಲರೂ ಕಸ್ಕೊಂತಾರೆ. ನಡೆದಾಗ ಒಂದು ಉಡದಾಡಿಡಂಗಿಲ್ಲ. ಆ ಕಾರಣದಿಂದ ತಮ್ಮೆಲ್ಲರೊಳಗ ಪ್ರಜ್ಞಾಪೂರ್ವಕವಾಗಿ ಕೇಳ್ಕೊಳ್ಳೋದು, ಈ ವಚನ ಚಳುವಳಿಯನ್ನ ಪ್ರಖರಗೊಳಿಸ್ತಕ್ಕಂಥ ಕೆಲಸ. ನಾವೀಗಾಗಲೇ ಅರ್ಧದ ವಯಸ್ಸು ದಾಟಿ ಹೋಗಿವಿ. ಇದನ್ನು ಉಳಿಸಿ ಬೆಳೆಸ್ತಕ್ಕಂಥ ಕರ್ತವ್ಯ ನನಗರ ಎಷ್ಟೋ ಸಲ ಅಂತೈತಿ. ಈ ವಚನಗಳನ್ನು ನಾವು ಸಂಪೂರ್ಣ ಪರಿಷ್ಕರಣೆ ಮಾಡೋಕ್ಕಾಗತ್ತಾ? ಇವತ್ತು ನಾವು ಎಷ್ಟೋ ಸಂಶೋಧಕರಿಗೆ ಬಾಯಿ ತೆಗೆದು ಹೇಳ್ತೀವಿ, ಸರ್ ಇದು ತಪ್ಪೈತಿ, ಇದು ಹರದ ಕಾಯಕದ ಗಂಗಮ್ಮ, ಅವ್ರ ಹಾದರ ಕಾಯಕ ಅಂತ ಆಗೈತಿ. ಪರಿಷ್ಕರಣೆ ಮಾಡ್ತಕ್ಕಂಥ ಜವಾಬ್ದಾರಿಯುತವಾದಂಥವ್ರು. ಇವತ್ತಿನ ಸಂಪುಟ ನೀವು ತೆಗೆದು ನೋಡ್ರಿ, ನೀವು ಸಂಪುಟಗಳನ್ನು ತೆಗೆದು ನೋಡಿದ್ರೆ ಅಲ್ಲಿ ಅಕ್ಕನಾಗಮ್ಮ ಬಸವಣ್ಣ ತಂಗಿ ಅಂತೇಳಿ, ತನುಜೆ ಅಂದ್ರೆ ಅಕ್ಕ, ಅನುಜೆ ಬಸವಣ್ಣ ಅನುಜೆ ಅಂತ ಹರಿಹರ ಬರದ, ನಾವು ತಂಗಿ ಅಂತ ಹೇಳಿ ಯಾವುದೇ ದಾಖಲೆಗಳಿಂದ ಸುಮ್ಮನೆ ಕೇವಲ ಆ ಕಾವ್ಯಗಳ ಆಶಯಗಳನ್ನ ಗುರುತಿಸಿ ನಾವು ಮಾತಾಡೋದು ತಪ್ಪು. ಹಿಂಗಾಗಿ ಪ್ರತಿಯೊಂದು ಅವ್ರು ಹೇಳಿದ್ರೆ ಪರಿಷ್ಕರಣೆದೇ ಒಂದು ದೊಡ್ಡ ಆಗತ್ತೆ.
ನನ್ನ ಕಳಕಳಿಯ ತಮ್ಮೆಲ್ಲರಿಗೆ ಸಾಧ್ಯ ಆಗಂಗಿಲ್ಲ ಅಂತ ಅನ್ಬೇಡ್ರಿ. ಇವತ್ತು ಬಿಜಾಪುರದಾಗ ರತ್ನಕ್ಕ ಬಿರಾದಾರ, ಪುಷ್ಪಾ ಗೋಟ್ಯಾಳ, ಶಾರದಾಮಣಿ ಹುಣ್ಸಾಳ್, ತ್ರಿವೇಣಿ ಬುರ್ಲಿ, ಬನಶ್ರೀ ಹತ್ತಿ ಹೆಣ್ಮಕ್ಳು ತಯಾರಾಗಾರ. ಇವತ್ತು ಶಾಪುರ ಅಲ್ಲಿ ವಿಜಯಲಕ್ಷ್ಮಿ ಹಂಗರಿ ಅವರು, ಸುಗಮ ಹಿರೇಮಠರು ಅಲ್ಲಿ ತಯಾರಾಗಾರ. ಹೆಣ್ಮಕ್ಳಿಗೆ ಏನಾದರೂ ಎಲ್ಲ ಜಗತ್ತಿನೊಳಗೆ ಹೆಣ್ಣಿಗಾಗಿ ಅಥವಾ ಹೆಣ್ಮಕ್ಳ ಹಕ್ಕಿಗಾಗಿ ಒಂದು ಚಿಂತನೆಯ ಚಳುವಳಿಯನ್ನ, ವಚನ ಚಳುವಳಿಯನ್ನ ಆರಂಭ ಮಾಡಿದ್ರ ಅದು ವಚನ ಚಳುವಳಿ, ಅದು ಬಸವಣ್ಣನ ಚಳುವಳಿ. ಅದಕ್ಕೆ ಮುಂದೆ ಲಿಂಗಾಯತ ಅಂದ್ರು, ಲಿಂಗ ಅಂತಕ್ಕಂಥದ್ದು ಸಮಷ್ಟಿ ಭಾವ, ಅದನ್ನು ಭೌತಿಕ ವಸ್ತುವನ್ನಾಗಿ ನಾವು ಕಂಡ್ವಿ. ಈ ಕಾರಣ ತಮ್ಮೆಲ್ಲರೊಳಗೆ ಕೋರಿಕೆ ಅಂತಂದ್ರೆ ತಾವು ಮತ್ತೆ ಈ ಕಾರ್ಯಕ್ರಮ ಏನಾದ್ರೂ ನಾವು ಯಾವ್ದಾರ ಅಭಿನಂದನಾ ಕಾರ್ಯಕ್ರಮ ಆಗಲಿ, ನಾಳೆ ಬಸವ ಜಯಂತಿ, ಅವ ನೆಪ ಮಾತ್ರ. ನಮ್ಮ ಚಿಂತನೆಗಳನ್ನ ಬಲಿಷ್ಠಗೊಳಿಸ್ತಕ್ಕಂಥ, ನಮ್ಮ ವಿಶ್ವಾಸವನ್ನ ಗಟ್ಟಿಗೊಳಿಸ್ತಕ್ಕಂಥ ಒಂದು ನಿರಂತರವಾದ ಕೆಲಸಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾನು ದಾನಮ್ಮ, ಸುಧಾ ಪಾಟೀಲ್ ಎಲ್ಲರಿಗೂ ನಾವು ಅದ ಹೇಳ್ತೀನಿ, ಇದನ್ನ ವಚನ ನಾವು ಉಳಿಸಿದ್ರೆ ಮುಂದಿನ ಜನಾಂಗಕ್ಕೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ದ್ರೋಹಿಗಳಾಗಿ ಕಾಣ್ತೀವಿ. ಯಾಕಂದ್ರೆ ಕನ್ನಡದ ಕಗ್ಗೊಲೆ ಸರ್ಕಾರದಿಂದ ನಡೆದಿದೆ. ಸರ್ಕಾರದ ಗ್ರಂಥಾಲಯ ಒಂದು 3 ತಿಂಗಳಾಯ್ತು ಈಗ. ಅಲ್ಲಿ ಪ್ರಕಾಶಕರಿಗಾಗ್ಲಿ, ಕವಿಗಳು, ಸಾಹಿತಿಗಳಿಗೆ ಮರು ಖರೀದಿ ಅಂದ್ರೆ ಏಕ ಗವಾಕ್ಷಿಯಿಂದ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನ ಲೈಬ್ರರಿ ನಿಂತೈತಿ. ಯಾವುದು ಬೇಕಾಗಿಲ್ಲೋ ಒಂದು ಉಚಿತ ಚೀಪ್ ಪಾಪ್ಯುಲೇಟ್ ಸಲುವಾಗಿ ಕೆಲ ಗ್ಯಾರಂಟಿಗಳನ್ನ ಕೊಟ್ಟರು. ಹಣ ಬೊಕ್ಕಸ ಇಲ್ಲ, ಸಾಕಷ್ಟು ಭ್ರಷ್ಟತನ, ಇದನ್ನು ಪ್ರಶ್ನೆ ಮಾಡೋಂಗಿಲ್ಲ ಯಾವುದೇ ಪಕ್ಷದವರಿಲ್ಲ. ಮತ್ತು ಯಾವ ಪಕ್ಷ ಅನ್ನೋದು ಮುಖ್ಯ ಅಲ್ಲ. ಜೆಂಡಾ ಅಂದ್ರೆ ಪತಾಕಿಗಳು, ಜೆಂಡಾ ಬೇರೆ, ಪಕ್ಷದ ಜೆಂಡಾ ಬೇರೆ, ಅಜೆಂಡಾ ಒಂದೇ. ಭ್ರಷ್ಟತೆ ತುಂಬಿ ತುಳಕಾಗತೈತಿ. ಆಗಿನ ಕಾಲದೊಳಗೆ ತೆಳಗ ಸತ್ಯಕ್ಕನಂತ ಬಿಜ್ಜಳನ್ನ ಪ್ರಶ್ನೆ ಮಾಡ್ತಾರ. ಅಲ್ಲಿ ನುಲಿಯ ಚಂದಯ್ಯ ಭಾಳ ಚಂದ ಹೇಳ್ತಾರೆ, ಕನ್ನಿಯ ಮಾರ ಬಂದ ಬಲ್ಲರೆ ನಿಮಗೆ ನುಲಿಯ ಚಂದೇಶ್ವರ ಲಿಂಗ ನಿಮ್ಗೆ ಅಂತೀನಿ ಅಂತಾನೆ. ಕನ್ನಿ ಮಾಡಕ್ ಕಲಿಸುವ, ನನಗೆ ಹೆಲ್ಪ್ ಮಾಡಬಾ ಅಂದ್ರೆ ಕಾಯಕ ಪ್ರಧಾನವಾದಂಥ ವಿಚಾರವನ್ನು ಹೇಳಿದರು. ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕುಡ್ಕೊಂಡು ಇದಕ್ಕೆ ಯಾವುದು ಭಾಳ ಜನ ನಾವು ಲಿಂಗಾಯತರು ಲಿಂಗ ಕಟ್ಟಿದ್ರು, ಹಣಿ ಮೇಲೆ ವಿಭೂತಿ ಕಟ್ಕೊಂಡ್ರು, ಇವರು ಲಿಂಗಾಯತರಲ್ಲ. ಲಿಂಗಾಯತ ಕುಟುಂಬದಾಗ ಹುಟ್ಟಿದವರು ಲಿಂಗಾಯತರಲ್ಲ. ಲಿಂಗವನ್ನು ಅರಿಯದ ಏನನ್ನು ಅರಿದರೂ ಫಲವಿಲ್ಲ, ಲಿಂಗವನ್ನು ಅರಿತ ಬಳಿಕ ಮತ್ತೊಂದೇನಾದ್ರೂ ಫಲವಿಲ್ಲ ಅಂತಕ್ಕಂಥ ಅಲ್ಲಮನ ವಚನವನ್ನ ತಮ್ಮೆಲ್ಲರಿಗೆ ಜ್ಞಾಪಿಸಿ, ತಮ್ಮೆಲ್ಲರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಎಲ್ಲರಿಗೂ ಹೇಳ್ತೇನೆ ನಾನು. ದೀಪಾ ಚಿಕ್ಕಬಡ್ಡಿ, ಜಯಶ್ರೀ ಆಲೂರು, ನಿಮ್ಗೆಲ್ಲ ಅವಕಾಶಗಳದಾವು, ಓದಬೇಕು, ಮಾಡಬೇಕು. ಅವಾಗ ಯಾವುದೇ ಸವಲತ್ತು ಇಲ್ಲದಂಥ ಸಂದರ್ಭದೊಳಗೆ ಇವರೆಲ್ಲ ಮಾಡ್ಯಾರ. ಶಾಂತಾದೇವಿ ಮಾಡಬೇಡ 9ನೇತ, ಜಯದೇವ್ ತೈಲಿಗಡೆ ಅವ್ರು 4ನೇತ. ಇವರೆಲ್ಲರೂ ಆ ಕಾಲದ ಶರಣೆಯರನ್ನ ಎಷ್ಟು ಓದ್ಕೊಂಡ್ರು ಅಂತಂದ್ರೆ ಅವ್ರಿಗೆಲ್ಲ ಸಿಕ್ತು. ಅಂದ್ರೆ ಶರಣರನ್ನ, ಬಸವಣ್ಣನನ್ನ ಗಟ್ಟಿ ಮಾಡಿಸಿ ನೀವು ಅದನ್ನ ಬೆರಳನ್ನು ಹಿಡ್ಕೊಡ್ರಿ. ಯಾರಿಗ್ ಗೊತ್ತು, ತಾವು ಕೂಡ ಈ ದಶಕದ, ಈ ಶತಮಾನದ ಮಹಾಸಂತರ ಆಗ್ತೀರಿ ಅಂತ ಹೇಳ್ಕೊಂಡು, ಡಾಕ್ಟರ್ ಶರಣಮ್ಮ ಗೋರೆಬಾಳವ್ರ ಭಾವುಕ ಜೀವಿ, ಬಹಳಷ್ಟು ದಾಸೋಹಿಗಳು ಇಲ್ಲಿ ತಮ್ಮ ತಂದೆ ತಾಯಿಗಳ ಹೆಸರಲ್ಲಿ, ಅತ್ತೆ ಮಾವನ ಹೆಸರಲ್ಲಿ, ಮತ್ತ ಎಲ್ಲಿ ಬೇಕಾದಲ್ಲಿ ದತ್ತಿಗಳನ್ನು ಕೊಟ್ಟಾರ, ಸಹೃದಯರು ಸಾಕಷ್ಟು ಪುರಸ್ಕಾರಗಳನ್ನು ಪಡೆದಾರ. ಆದರೂ ಕೂಡ ವಿನಮ್ರವಾಗಿ ಕಾರ್ಯವನ್ನು ಮಾಡ್ತಾರ. ತಾವೆಲ್ಲರೂ ಕೂಡ ಇದಕ್ಕೆ ಮತ್ತೆ ಹೆಚ್ಚಿಗೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡಬೇಕು, ಈ ಚಳುವಳಿಯನ್ನು ಜೀವಂತ ಇಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ಅದಕ್ಕೆ ಹೇಳೋದು ತಮ್ಗೆ ಮಾರ್ಗದರ್ಶಕರು ಅಂತ ಹೇಳ್ತಿಕೊಂಡು, ಆದ್ರೆ ಯಾವ ಪದವನ್ನು ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತೀರಾ. ನಿಜವಾಗ್ಲೂ ನಮ್ಮೆಲ್ಲರ ತಪ್ಪುಗಳನ್ನ ತಿದ್ದುತ್ತಾ ನಮ್ಗೆ ಸದಾ ಮಾರ್ಗದರ್ಶನ ಮಾಡ್ತಾ ಇರ್ತೀರಾ. ಧನ್ಯವಾದಗಳು ಸರ್. ಬಹಳಷ್ಟು ಅರ್ಥಗರ್ಭಿತವಾದ ಮಾತುಗಳನ್ನ ಆಡಿದ್ರಿ. ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿದ್ರು. ಮೇಡಮ್ ಸಿದ್ದಪ್ಪ ಪಡ್ನಾಡ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು. ಸರ್ ಮಾತಾಡಿ ಸರ್. ಪಡ್ನಾಡ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನೋಡ್ರಿ, ಇದು ಒಳ್ಳೆ ಉಪನ್ಯಾಸ ಬಹಳ ಸುಂದರವಾಗಿತ್ತು. ದೇವರ ಅಸ್ತಿತ್ವದ ಕುರಿತು ಅಕ್ಕಮಹಾದೇವಿಯವರು ಎಳೆ ನಿಂಬೆ ಮಾದಳಕ್ಕೆ ಸುಳಿ ನೀರ ನೆರೆದವರು ಯಾರು ಅಂತ ಅನ್ನೋದನ್ನ ಕುರಿತಾಗ್ಲಿ ಬಹಳ ಹೇಳಿದ್ರು. ಹುಟ್ಟಿನ ಕಥೆಗಳು, ಈ ನಮ್ಮಲ್ಲಿ ಪೌರಾಣಿಕರು ಏನ್ ಮಾಡಿದ್ರು, ಅವರು ಹುಟ್ಟು ಸಹಜವಾಗಿ ಹುಟ್ಲಿಕ್ಕಂದ್ರೆ ಅದು ಲಿಂಗದಾಗ ಹುಟ್ಟಿದ್ರು ಅಥವಾ ಕಿವ್ಯಾಗ ಹುಟ್ಟಿದ್ರು, ಇಂಥವೆಲ್ಲ ಹುಟ್ಟಿಸ್ಕೇಶಿಂದ ಅದಕ್ಕೆ ಬಸವಣ್ಣವರೇ ಅದನ್ನ ಕೇಳ್ಯಾರ, ಕರ್ಣದೊಳು ಜನಿಸಿದವರಂತೆ. ಇಂಥ ವೈಚಾರಿಕತೆ, ಹುಟ್ಟು ಯಾವುದೋ ತಂದೆ ತಾಯಿ ಹೊಟ್ಟೆದಿಂದಲೇ ಹುಟ್ಟಬೇಕು, ಬೇರೆ ರೀತಿಯಿಂದ ಮನುಷ್ಯ ಹುಟ್ಲಾಕ್ ಆಗಂಗಿಲ್ಲ ಅನ್ನುವಂಥ ವಿಚಾರ
ಇದು ಜ್ಞಾನವನ್ನ ಆಚಾರದೊಳಗ ತಂದ್ರೆ ಅದು ಜ್ಞಾನ ಅರಿವು ಆಚಾರದ ಬರ್ಬೇಕೇ ವಿನ ಸುಮ್ಮನೆ ಬಾಯಿಲೆ ಹೇಳಕ್ ಅಷ್ಟೇ ಅಲ್ಲ. ಜಾತಿಗಳನ್ನ ಬ್ರಾಹ್ಮಣರು ಇವ್ರನ್ನ ತಂದ್ರು ತಮ್ಮ ಸ್ವಾರ್ಥಕ್ಕಾಗಿ ತಾವು ಉಪಜೀವನ ಯಾರ ಕಡೆದಿಂದ ದುಡಿಸ್ಕೊಂಡು ತಮ್ಮ ಬದುಕವನ್ನ ಕಟ್ಲಾಕ ಅವ್ರ ಜಾತಿಗಳನ್ನ ತಂದ್ರು. ತಾವು ಆರಾಮಿರೋ ಸಲುವಾಗಿ ಈ ಜಾತಿಗಳನ್ನ ತಂದು ಅವ್ರನ್ನ ದುಡಿಲಾಕ ಹಚ್ಚಿ ನೀವು ಈ ವರ್ಷ ಈಗ ಸೇವಾ ಮಾಡಿದ್ರಿ ಅಂದ್ರೆ ಮುಂದ ನೀವು ಒಳ್ಳೆ ಜಾತಿಯಾಗಿ ಹುಡ್ತೀರಿ ಅಂತ ಅದನ್ನೇ ತಂದ್ರು. ಇನ್ನು ಮಾಂಸಾಹಾರದ ಸತ್ತ ಹಸುವನ್ನು ತಿನ್ನುವಂತವ್ರು ಎಂತ ಕೀಳ್ಕೊಳ ಆಕಾರ, ಕುರಿ ಮೀನ ತಿನ್ನೋರು ಅವ್ರ ಹೆಂಗ್ ಶ್ರೇಷ್ಠ ಆಕಾರ ಅನ್ನುವಂತ ವೈಚಾರಿಕ ಎಂತ ಸುಂದರವಾದ ವೈಚಾರಿಕತೆ ನೋಡ್ರಿ. ಅಲ್ಲಿ ಹಿಂಸೆ ಇಲ್ಲಾರ್ದಂತ ಮಾಂಸ ತಿಂದ್ರ ಅವ್ರ ಕೀಳ್ ಜಾತಿ ಅವ್ರ ಆಕಾರ, ಹಿಂಸೆ ಮಾಡಿ ತಿನ್ನುವಂತವ್ರು ಹೆಂಗ್ ಮೇಲ್ಜಾತಿ ಆಕಾರ ಅನ್ನೋದು ಎಂತ ವೈಚಾರಿಕ ಪ್ರಜ್ಞೆ. ಅದಕ್ಕ ಹದವರಿತು ಕೊಟ್ಟದು ಅಕ್ಕಿ ಬಗ್ಗೆ ಆಗ್ಲಿ ಮಾತಾ ಉದಾಹರಣೆ ಬಹಳ ವೈಚಾರಿಕವಾದ ಒಂದು ಸ್ವರ್ಗಕ್ಕೆ ಹೋಗ್ಲಾಕ ಭಕ್ತಿ ಮಾಡಿ ಏನು ಕೈಲಿ ಕೂಲಿ ಕೊಟ್ಟ ಕಿಸಿಂದ ಹೋಗುವಂತ ಅದು ವಸ್ತು ಏನು ಸ್ವರ್ಗ ಅಂತನ್ನುವಂತ ಕೇಳುವ ವಿಚಾರ ಆಗ್ಲಿ. ಆಯದ ಅಕ್ಕಿ ಬಗ್ಗೆ ಬಂತು ಸರ್ ಬಹಳ ಸುಂದರವಾಗಿ ಹೇಳಿದ್ರು. ಅದು ಆಯದ ಅಕ್ಕಿನೇ ಕರೆಕ್ಟ್. ಅದು ಏನೋ ಬಾಯಿ ಒಳಗೆ ಕೂಡ್ಕಿಸಿಂದ ಇದೊಂದು ಆಯ್ದಕ್ಕಿ ಅದು ಶಬ್ದಗಳನ್ನು ಜೋಡಿಸಿ ಅವು ಅಕ್ಷರ ಲೋಪ ಆಗಿ ಅದು ಆಯ್ದಕ್ಕಿ ಆಗಿರ್ಬೇಕು. ಅದು ಬಹಳ ಕಲ್ಪನೆ ಮಾತ್ರ ಸುಂದರ ಅದು. ಈಗಾದ್ರೂ ಕೆಲ್ಸಕ್ಕೆ ಒಕ್ಕಲ್ತನದೊಳಗೆ ಕೆಲ್ಸಕ್ಕೆ ಹೋದವ್ರಿಗೆ ಅಲ್ಲಿ ಕಾಳನೇ ಕೊಡ್ತಾರ. ಒಕ್ಕಲ್ತನ ಕೆಲಸ ಕೊಯ್ಲಾಕ ರಾಶಿ ಎಸ್ಪೆಷಲಿ ಸುಗ್ಗಿ ಕೆಲ್ಸಕ್ಕೆ ಹೋದವ್ರಿಗಂತೂ ಕಾಳೆ ಕೊಡ್ತಾರ. ಅದು ಆಯದ ಅಕ್ಕಿನೇ ಕರೆಕ್ಟ್. ಅದು ಆ ಬಾಳಿನ ಎಲ್ಲ ಮಗ್ಗಲುಗಳಿಂದ ಆಚರಿಸಿದ್ದು ಎಲ್ಲ ಇದು ಬಂದದು. ಮತ್ತ ಪ್ರಸಾದದ ಬಗ್ಗೆ ಯಾರ್ಯಾರಿಂದ ತಂದು ಮಾಡುವುದು ಪ್ರಸಾದ ಅಲ್ಲ, ಅದು ಸ್ವಂತ ಸತ್ಯ ಶುದ್ಧ ಕಾಯಕದಿಂದ ತಂದು ಮಾಡಿದ್ರೆ ಪ್ರಸಾದ. ಯಾರಿಂದರೆ ತಂದ ಕಿಸಿಂದ ನಾ ದಾಸೋಹ ಮಾಡ್ತೀನಿ ಅಂತ ಕಿಸಿಂದ ಮಾಡೋದು, ಮಠದಾಗ ಮಾಡೋದಾಗ್ಲಿ ಎಲ್ಲೇ ಮಾಡೋದಾಗ್ಲಿ ದಾಸೋಹ ಪುಕ್ಕಟ್ಟು ಬಂದದ್ದಿರಬಾರ್ದು. ಅದು ಶ್ರಮದಿಂದ ಕೂಡಿದ್ದಿರ್ಬೇಕು ಅಂದ್ರೆ ಪ್ರಸಾದ ಆಗ್ತದ ಅಂತ ಅನ್ನುವಂಥ ವಿಚಾರ ಬಹಳ ವೈಚಾರಿಕತೆ. ಜಂಗಮ ಜಾತಿ ಅಲ್ಲ, ಅದು ನಿಜವಾಗ್ಲೂ ಜಾತಿ ಅಲ್ಲ. ಜಂಗಮ ಅಂದ್ರೆ ಜಗತ್ತೇ ಜಂಗಮ. ಜಗತ್ತಿನಲ್ಲಿ ಎಲ್ಲರ ಜೀವಿಗಳು ಜಂಗಮೇವೆ. ಅದಕ್ಕೆ ನೋಡ್ರಿ ಆಕೆ ಮಹಾದೇವಿ ಹೇಳ್ತಾಳ, ಆಕೆಗೆ ಮಣ್ಣು ಮತ್ತು ಹೊನ್ನು ಒಂದೇ ಸಮ ಕಾಣ್ತದ. ಅದು ವಿಚಾರ. ಮಣ್ಣು ಅದು ಮುಚ್ಚಿದ್ರೆ ಅದಕ್ಕೆ ಮಣ್ಣ ಮುಚ್ಚಿದ್ರೆ ಮತ್ತೆ ಅದನ್ನ ನೀವು ಹೊನ್ನತ್ತೆ ಯಾಕೆ ತಿಳ್ಕೊಂಡ್ರಿ, ಅದು ಮಣ್ಣನೇ ಅಲ್ಲ ಅಂತ ಅನ್ನುವಂತ. ಅದು ಬಟ್ಟೆಯಲ್ಲಿ ಸತ್ಯಕ್ಕೆ ಹೇಳೋದು, ಬಟ್ಟೆಯಲ್ಲಿ ಹೊನ್ನು ಬಿದ್ದರೆ ಅದನ್ನ ನಾನು ಕಸದಾಗ ಹಾಕ್ತೀನಿ ಅಂತನೂ ಅಂದ್ರೆ ಏನ್ ಅವ್ರು ಎಷ್ಟು ವೈಚಾರಿಕ ಪೂರ್ಣವಾದಂತ ವಿಚಾರ. ಪಟ್ಟಣ ಸರ್ ಅಂತರೂ ಬಹಳ ವಿಚಾರಗಳನ್ನ ಹೇಳಿದ್ರು. ಪಟ್ಟಣ ಸರ್ ಹೇಳುವುದು ಒಂದು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಅನ್ನುವ ಶಬ್ದಕ್ಕ ನನಗೊಲ್ಲಿಂದು ವಚನ ಕಣ್ಣಿಗೆ ಬಿತ್ತು. ಅಕ್ಕನ ವಚನ, ಉರಕ್ಕೆ ಜೌವನಗಳು ಬಾರದ ಮುನ್ನ. ಆಕೆ ಬ್ಯಾರೆ ವಿಚಾರದಾಗ ಅದು ಇಲ್ಲಿ ಹೆಣ್ಣು ಗಂಡು ಹೇಳುವುದಕ್ಕಲ್ಲ. ಆಕೆ ಹೇಳುದು ಉರಕ್ಕೆ ಜೌವನಗಳು ಬಾರದ ಮುನ್ನ, ಮನಕ್ಕೆ ನಾಚಿಕೆಗಳು ತೋರದ ಮುನ್ನ, ನಮ್ಮವರದೇ ಮದುವೆ ಮಾಡಿದರು. ಶ್ರೀ ಶೈಲ ಚೆನ್ನ ಮಲ್ಲಿಕಾರ್ಜುನಂಗೆ ಹೆಂಗೂ ಶಂಭ ಭಾವ ತೋರದ ಮುನ್ನ ನಮ್ಮವರೆಂದು ಮದುವೆ ಮಾಡಿದರು ಅನ್ನುವಂತ ವಚನ ಬರ್ತದೆ. ಇಲ್ಲಿ ಉರಕ್ಕೆ ಜೌವನ ಅಂತಾರೆ ಎದಿ ಬಂದಾಗೆ ಗೊತ್ತಾಗುದಲ್ಲ ಹೆಣ್ಣು ಗಂಡುದು ವ್ಯತ್ಯಾಸ. ಒಂದು ಟೀನ್ ಏಜಿಗೆ ಬಂದಾಗ, ಒಂದು ಹದಿಹರಿಯದಕ್ಕೆ ಬಂದಾಗ ಇದು ಹೆಣ್ಣು ಇದು ಗಂಡು, ಒಂದು ಗಡ್ಡ ಮೀಸಿ ಬರ್ತಾವ ಹುಡುಗಿಯರಿಗೆ ಎದಿ ಬರ್ತದ ಅಂತನ್ನುವಂತ ಮಾತು ಎಷ್ಟು ಸೂಕ್ತವಾಗಿ ಹೇಳಿದಾರ. ಇದನ್ನ ಯಾಕೆ ನಾವು ಇದು ಮಾಡ್ಬಾರ್ದು? ಬಹಳ ಸರ್ ಇದನ್ನ ಬಹಳಷ್ಟು ಸಲ ಹೇಳ್ಯಾರ. ಆದಾಗ್ಯೂ ನಾವು ಮೊಲೆ ಮುಡಿ ಬಂದರೆ ಅಂದೇ ಅಂತೇವೆ. ಮುಡಿ ಹೆಂಗಸರಿಗೆ ಅವಾಗ ಇನ್ನೊಂದು ನಾವು ಕಾವ್ಯಗಳನ್ನ ಹಳೆಯ ಕಾವ್ಯಗಳನ್ನ ಓದಿದಾಗ, ಪಂಪನು ಅದು ಕಾವ್ಯವನ್ನು ಓದಿದಾಗ ಗೊತ್ತಾಗ್ತದ. ಈ ಗಂಡ್ಮಕ್ಳು ಸುದ್ದಕ್ಕೆ ಹೂ ಮುಡಿತಿದ್ರು ಮುಡಿಯೊಳಗ ಅಂತ ಅನ್ನೋದನ್ನ ಅಲ್ಲಿ ಕಾವ್ಯದೊಳಗೆ ಬಂದದ್ದನ್ನ ನಾನು ಅಭ್ಯಾಸ ಮಾಡಿದ್ದೆ, ಓದಿದ್ದು ಗೊತ್ತದ ನನಗೆ. ಅದು ಅಂದಾಗ ಮತ್ತ ಈ ಹೆಣ್ಮಕ್ಳಿಗೂ ಕೂದಲು ಹೆಂಗ್ ಬರ್ತಾವ ಹಂಗ ಬಿಟ್ರೆ ಗಂಡ್ಮಕ್ಳಿಗೂ ಬರ್ತಾವ ಜಡಿ ಕೂದಲ. ಅದಕ್ಕೆ ಅಲ್ಲ, ಅದು ನಿಜವಾಗಲೂ ಮಲೆ ಮೂಡಿ ಬಂದದ್ದೇ ಶಬ್ದ ಇದು. ಅದಕ್ಕೆ ಪುಷ್ಟಿ ಅನ್ನುವಂಗೆ ಉರಕ್ಕೆ ಜೌವನಗಳು ಬಂದದ ಅಂತ ಅನ್ನುವಂತ ಅಕ್ಕನ ವಚನ ಶಾಸ್ತ್ರಿ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ರು. ಇಂಥ ಉಪನ್ಯಾಸ ಬಹಳ ನಿರರ್ಗಳವಾಗಿ ಉಪನ್ಯಾಸ ಎಷ್ಟು ಹರಿದು ಹೆಂಗೆ ನೀರು ದಳ 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 ಹರಿದ ಕೆಸಿಂದ ಶಿವನ ಲಿಂಗದ ಮೇಲೆ ಹೆಂಗೆ ಬೀಳುವಾಗ ಏಕಧಾರೆಯಾಗಿ ಬೀಳ್ತಿರ್ತದ,
ಹಂಗ ಎಷ್ಟು ಸುಂದರವಾದ ಮಾತುಗಳು ಕೇಳಕ್ ಭಾಳ ಅಪ್ಪಾಯಮಾನೆ ಬಂದು ನಮಗೆ ತಟ್ಟಿ ಹೇಳ್ತೇವೆ ನಾವು ನಿತ್ತು. ಆದ್ರೆ ಅಕ್ಕವರು ಇಷ್ಟು ಸುಂದರವಾಗಿ ಆ ಮಾತು ಎಲ್ಲೆಲ್ಲಿ ಕಟ್ಟಿಲ್ಲಾರ್ದೆ ಒಂದೇ ವೇಗದೊಳಗೆ ಬಹಳ ಸುಂದರವಾಗಿ ಒಂದು ಕಾವ್ಯದ ರೂಪದೊಳಗೆ ಬಂತು. ಸುಂದರವಾದ ಉಪನ್ಯಾಸ ಮತ್ತು ಅದನ್ನು ವ್ಯಕ್ತಪಡಿಸ್ಲಾಕ ನನಗೆ ವೇದಿಕೆಯಲ್ಲಿ ಕೊಟ್ಟದ್ದಕ್ಕೂ ಮತ್ತು ಈ ಉಪನ್ಯಾಸವನ್ನ ನೀಡಿದ್ದಕ್ಕೂ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ತಮಗೂ ಕೂಡ ಶರಣಾರ್ಥಿ. ತಾವು ಹೇಳಿದ ಹಾಗೇನೆ ಈಗ ನಾವು ಮುಂದಿನ ಸತಿ ಉಪನ್ಯಾಸ ಕೊಡೋ ಮುಂದಾಗ ದಯವಿಟ್ಟು ಇಂಥ ವಚನಗಳನ್ನು ಬಳಸ್ಕೊಂಡ್ರೆ ಇದನ್ನ ತಿದ್ದುಪಡಿ ಮಾಡ್ಕೊಂಡು ಸರ್ ಹೇಳಿದ ಹಾಗೆ ಹೇಳಿದ್ರೆ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಮತ್ತೆ ನಾವು ಉಪನ್ಯಾಸ ಮಾಡೋ ಮುಂದಾಗ ಮತ್ತೆ ಅದನ್ನೇ ಇದ್ದಂತೆನೆ ಬಳಸಿದ್ರೆ ಸಾರ್ಥಕತೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ವಿಚಾರ. ಅದಕ್ಕೆ ನಾವೆಲ್ಲರೂ ಆ ನಿಟ್ಟಿನಲ್ಲಿ ತಲೆಬಾಗೋಣ ಮತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಮುಂದಿನ ಉಪನ್ಯಾಸಗಳಲ್ಲಿ ಇದು ಖಂಡಿತವಾಗಿ ಬದಲಾವಣೆ ಆಗ್ಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಡಾಕ್ಟರ್ ಎಸ್ ಆರ್ ಹಿರೇಮಠ ಅಂತ ಬಂದ್ರು ಬಿಜಾಪುರ. ಡಾಕ್ಟರ್ ಎಸ್ ಆರ್ ಹಿರೇಮಠ ಮಾತಾಡಿ ಸರ್. ಹಿರೇಮಠ ಸರ್ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ಮಿಟ್ಟಸ್. ಡಾಕ್ಟರ್ ಹಿರೇಮಠ ಸರ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ಸರ್. ಸರ್ ಮೈಕ್ ಇದೆ ನೋಡಿ ಸರ್, ಅದನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಅದನ್ನ ಒಂದ್ಸತಿ ಟಚ್ ಮಾಡಿ. ಎಸ್ ಸರ್ ಮಾತಾಡಿ ಸರ್. ಈಗ ಹಲೋ ಸರ್, ಕೇಳ್ತಾ ಇದೆ ಪಟ್ಟಣ ಸರ್? ಮಾತಾಡಿ ಸರ್. ಮಾತಾಡಿ ಸರ್. ಸರ್ ಪಟ್ಟಣ ಸರ್ ಇವತ್ತು ಈ ಗ್ರೂಪ್ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಜೀವನದ ಒಂದು ಸೌಭಾಗ್ಯ ಅಂತ ತಿಳ್ಕೊತೀನಿ. ಯಾಕಂದ್ರೆ ಇವತ್ತಿನ ಉಪನ್ಯಾಸ 2 ಉಪನ್ಯಾಸಗಳು ಕೇಳಂಗಾಯ್ತು, ಮೇಡಮ್ ಅವ್ರದೊಂದು ಮತ್ತು ಪಟ್ಟಣ ಸರ್ದೊಂದು. ನಾನು ಮೂಲತಃ ವೆಂಕಟೇಶ್ ಮತ್ತು ಚಂಪಾ ಅವ್ರ ಸ್ಟೂಡೆಂಟ್, ಶಿವಮೊಗ್ಗದಲ್ಲಿ ಓದಿದ್ದು. ಈ ರೀತಿ ಉಪನ್ಯಾಸಗಳು ನಾನು ಕರ್ನಾಟಕದಲ್ಲಿ ಈ ಗ್ರೂಪ್ ಮೇಲೆ ನಡೀತೀವತ್ತ. ಯಾಕಂದ್ರೆ ನನಗೆ ಗೊತ್ತಿದೆ ಸೈನಿಕ್ ಶಾಲೆಯಲ್ಲಿ ಉಪನ್ಯಾಸಕರಾಗಿದ್ದು ನಮ್ಮ ಪಟ್ಟಣ ಸರ್ ಎಲ್ಲ ಗಮನಿಸಿದ್ದಾರೆ. ಈ ರೀತಿ ಉಪನ್ಯಾಸಗಳು ನಾನು ಇತ್ತೀಚೆಗೆ ಕೇಳಿಲ್ಲ. ಇವತ್ತು ಒಂದು ಸೆಕೆಂಡ್ ನಾನು ವೇಸ್ಟ್ ಮಾಡಿದ್ರೆ ಗೋಪಾಲ್ ಮೇಡಮ್ ಅವರ ಉಪನ್ಯಾಸ ಕೇಳಿದ್ರೆ ಭಾರಿ ತೃಪ್ತಿ ಅನ್ನಿಸ್ತು. ಯೂನಿವರ್ಸಿಟಿ ಹೋದಂಗಾಯ್ತು. ನಾನು ಇಷ್ಟು ದಿನ ಸೈನಿಕ ಶಾಲೆ ಡಿಸಿಪ್ಲಿನ್ ಕವಾಯಿತು ಇದರಲ್ಲಿದ್ದೆ. ಇವತ್ತು ನಿಜವಾಗ್ಲೂ ಅದು ನನಗೇನೊಂದು ಹಸಿವು ಇತ್ತು, ಜ್ಞಾನದ ಹಸಿವು. ಮೇಡಮ್ ಅವರು ಮತ್ತು ಪಟ್ಟಣ ಸರ್ ಅದನ್ನ ತಿಳಿಸಿಬಿಟ್ರು. ಪಟ್ಟಣ ಸರ್ ನಿಮಗೆ ತುಂಬಾ ಥ್ಯಾಂಕ್ಸ್. ಇಂಥ ಗ್ರೂಪಿಗೆ ನನಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ನಾನು ಮೂಲತಃ ವಿಮರ್ಶಕನಾಗಿ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದ್ದು. ಅದಕ್ಕಾಗಿ ನಾನು ಇವತ್ತು ಒಂದು ಲೇಖನ ಬರಿತೀನಿ ಇದ್ರ ಮೇಲೆ. ಮೇಡಮ್ ಅವರ ಏನು ಕೊಟ್ರಲ್ಲ ಇವತ್ತು ಒಂದು ಉಪನ್ಯಾಸ, ಬಹಳ ಬ್ಯೂಟಿಫುಲ್ ಉಪನ್ಯಾಸ. ಬಹಳ ಏನೋ ಅದಕ್ಕೆ ಪದಗಳಿಲ್ಲ, ಆ ರೀತಿ ಉಪನ್ಯಾಸ ಇತ್ತು ಅಂತ. ನಮ್ಮ ಪಟ್ಟಣ ಸರ್ ಅಂತ ಏನು ಅನಾಲಿಸಿಸ್ ಏನಿದೆಯಲ್ಲ ಬಹಳ ಅದ್ಭುತವಾಗಿತ್ತು ಸರ್. ತುಂಬಾ ಥ್ಯಾಂಕ್ಸ್. ನಾನು ಮೂಲತಃ ಬರೆಯಗಾರ, ಗಾಯಕ. ಆದ್ರೆ ನನ್ಗೆ ಉಪನ್ಯಾಸ ನೀಡೋದು ಅಥವಾ ಹಿಂಗ ಪ್ರತಿಕ್ರಿಯೆ ನೀಡೋದು ಅಷ್ಟು ಗೊತ್ತಿಲ್ಲ. ಆದ್ರೂ ಸಹಿತ ಕೃತಜ್ಞತೆಯನ್ನು ಹೇಳಬೇಕು. ನಾನು ಕಂಡಿದ್ದ ಅಲ್ಲಿ ವೈಚಾರಿಕತೆಗಿಂತ ಬೆರಗು ಜಾಸ್ತಿ ಕಂಡಿದ್ದು ನಾನು, ಮತ್ತು ಅಬ್ಸರ್ವೇಷನ್ ಸ್ಕಿಲ್ಸ್ ಬಹಳ ನೋಡಿದ್ದು. ಅದಕ್ಕಾಗಿ ಇಲ್ಲಿ ಬಹಳ ಪ್ರತಿಭಾವಂತ ಒಂದು ಗ್ರೂಪ್ ಇದು. ಈ ಕಾರ್ಯಕ್ರಮ ನಡೆಸಿಕೊಡೋರು ಯಾವ ರೀತಿ ಎಷ್ಟು ಬ್ಯೂಟಿಫುಲ್ ಆಗಿ ನಡೆಸ್ಕೊಡ್ತಾರೆ. ಪಟ್ಟಣ ಸರ್ ಇಂತ ಬ್ಯೂಟಿಫುಲ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ಇವತ್ತಿನ ಉಪನ್ಯಾಸಕರಂತರೂ ಅಲ್ಟಿಮೇಟ್ ಅಂತ ಒಂದು ಈ ಹೆಮ್ಮೆಯ ಗ್ರೂಪ್ ಇದು. ಇದಕ್ಕೆ ನಾನು ಸದಸ್ಯನಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ತಗೊಂಡು ನಾನು ಇನ್ನು ಮುಂದೆ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸ್ತೀನಿ. ಮತ್ತು ಯಾವಾಗಲೂ ಪಾಸಿಟಿವ್ ಆಗಿ ಒಂದು ವಿಮರ್ಶೆ ಅಥವಾ ಕಾಮ್ ವಿಮರ್ಶೆ ಇರ್ತಿರಲ್ಲ, ಆ ರೀತಿ ನನ್ನ ನಾಲೆಜನ್ನ ಈ ಗ್ರೂಪ್ ಜೊತೆ ಹಂಚ್ಕೋತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಪೂರ್ಣಿಮಾಕ ಮಾತಾಡಿ. ಇಲ್ಲ ಸುನಂದ ಶಾಕೋಟಿ ಸರ್ ನಮಸ್ತೆ. ಮಾತಾಡಿ ಸರ್ ನಮಸ್ತೆ. ನಿಮ್ದು ಉಪನ್ಯಾಸ ಇದ್ದಾಗ ಬಂದೆ ಸರ್, ಅಕ್ಕೋರ್ದು ಇದ್ದಾಗ ಬರ್ಲಿಲ್ಲ. ಹಾಗಾಗಿ ನಿಮ್ದು ಚೆನ್ನಾಗಿತ್ತು ಸರ್.
ತುಂಬಾ ಚೆನ್ನಾಗಿತ್ತು ಸರ್. ನಮಸ್ತೆ ನೀವು ಚೆನ್ನಾಗಿ, ನೀವು ನಮ್ಗಿಂತ ಚೆನ್ನಾಗಿ ಮಾತಾಡ್ತೀರಿ, ಪ್ರಯತ್ನ ಮಾಡಿ ಮೇಡಮ್. ಸರ್. ಖಂಡಿತ ಸರ್, ಒಂದ್ ಅವಕಾಶ ಕೊಡ್ರಿ, ಖಂಡಿತ ಮಾಡಿ ತೋರಿಸ್ತೀನಿ. ಆಯ್ತಮ್ಮ, ಆಯ್ತು, ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ. ಸುನಂದಕ್ಕ ಶಾಗೋಟಿ. ಅಕ್ಕ ಮಾತಾಡ್ರಿ. ಸುನಂದಕ್ಕ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಇಲ್ಲ, ಕೇಳ್ತಿಲ್ಲ. ವಿಡಿಯೋ ಮಾತ್ರ ಆನ್ ಆಗಿದೆ ಅಮ್ಮ. ಹಾ, ಓಕೆ, ಕೇಳಿಸ್ತಾ ಇದೆ, ಮಾತಾಡಿ. ಇಲ್ಲ, ಕೇಳಿಸ್ತಾ ಇಲ್ಲ. ಮೈಕ್ ಕೇಳ್ತಿಲ್ಲ ಅಕ್ಕ. ಸರ್, ಅವರು ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ ಸರ್. ಓಕೆ ಸರ್. ಹೌದಾ, ಇರ್ಲಿ. ಅನ್ಪೂರ್ಣಕ್ಕ ಅಂಗಡಿ ಅವ್ರ ಕೈ. ಅನ್ಪೂರ್ಣಮ್ಮ, ಕೇಳಿಸ್ತಾ ಇದೀಯಾ? ಶರಣಾರ್ಥಿ. ನಾನು ಸ್ವಲ್ಪ ಇವ್ರದ್ದು ಗೌರಮ್ಮ ಗೊರೆಮಠ ಅವ್ರದ್ದು ಕೇಳಕ್ಕಾಗ್ಲಿಲ್ಲ, ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದೆ. ಬಹಳ ಚೆನ್ನಾಗಿತ್ತು ವಿಷಯ. ನಾನ್ ರೆಕಾರ್ಡ್ ಕೇಳ್ತೀನಿ ಇದನ್ನ. ಎಲ್ಲರಿಗೂ ಶರಣಾರ್ಥಿ. ಪುಷ್ಪ ಪಾಟೀಲ್ ಬೆಳಗಾವಿ. ಪುಷ್ಪಕ, ಮಾತಾಡ್ತೀರಾ? ಸರ್, ನೆಕ್ಸ್ಟ್ ತಗೊಳ್ಳ. ತಗೊಳ್ರಿ. ಬಹಳಷ್ಟು ಜನ ಅರ್ಥಗರ್ಭಿತವಾದಂತಹ ಸರ್, ಮಾತಾಡಿ. ಸರ್, ಬಸವಣ್ಣನವರದ್ದು ಒಂದು ವಚನ ಇದೆ ಅಲ್ಲ, ಇವನಾರವ ಎಂದೆನಿಸಿದ್ರೆ ಇವನಮ್ಮ ಎಂದೆನಿಸಯ್ಯ ಅಂತೇಳಿ ಮೊನ್ನೆ ಹೇಳಿದ್ರು. ಅದಕ್ಕೆ ನಾನು ಇವ ಹಾರವ ಎಂದೆನಿಸದಿರಯ್ಯ ಇವನು ಹಾರವನಲ್ಲ, ಇವನು ಸರ್. ಜಯಶ್ರೀ ಮುಂದೆ ತಗೊಂಡು ಮತ್ತೆ ಯಾರಾದ್ರೂ. ಸರಿ ಅಮ್ಮ, ತಾವು ಜರ್ನಿನಲ್ಲಿ ಇದ್ದೀರಾ ಅನ್ಸುತ್ತೆ. ಸರಿಯಾಗಿ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ತಮ್ಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಶರಣು ಸಮರ್ಪಣೆ. ಶರಣೆ ಶಾಂತಾ ತೂಲಂಗೆ ಅವರಿಂದ. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ತತ್ವ ನಿಜ ಸಂಯುಕ್ತ ಆನು ನೀನೆಂಬ ಶಬ್ದ ಸುಖಿಗಳ ತೋರಾಯನಗೆ, ಮಹಾನುಭಾವರ ತೋರಾಯನಗೆ, ಲಿಂಗೈಕ್ಯರ ಲಿಂಗ ಸುಖಿಗಳ ಲಿಂಗಗೂಡಾಗಿಪ್ಪವರ ಲಿಂಗಾಭಿಮಾನಿಗಳ ತೋರಾಯನಗೆ, ಅಹೋರಾತ್ರಿಯಲ್ಲಿ ನಿಮ್ಮ ಶರಣರ ಸೇವೆಯಲ್ಲಿರಿಸು ಕೂಡಲ ಸಂಗಮ ದೇವ. ಬಸವಾದಿ ಶಿವಶರಣರನ್ನು ನೆನೆಯುತ್ತಾ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಯುಕ್ತಾಶ್ರಯದಲ್ಲಿ ನಡೆಯುವ ಗೂಗಲ್ ಮೀಟ್ ದತ್ತಿ ಉಪನ್ಯಾಸ ಕಾರ್ಯಕ್ರಮ 353. ವಚನ ಅಧ್ಯಯನ ವೇದಿಕೆಯ ಪ್ರಮುಖರು ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ್ ರುದ್ರಮೂರ್ತಿ ಪ್ರಭು ಸರ್ ಹಾಗೂ ಶರಣ್ ಕುಮಾರ್ ರಾಜಣ್ಣ ಸರ್, ಇವರೆಲ್ಲರಿಗೂ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಗ್ರೂಪಿನ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೂ ಹಾರ್ದಿಕ ಶುಭಾಶಯಗಳನ್ನು ಸಮರ್ಪಿಸುವೆ. ಇವತ್ತಿನ ಕಾರ್ಯಕ್ರಮವನ್ನು ವಚನ ಗಾಯನದೊಂದಿಗೆ ಪ್ರಾರಂಭಿಸಿದ ನಮ್ಮ ವೇದಿಕೆಯ ಗಾನ ಕೋಗಿಲೆ ಶರಣೆ ವಿದ್ಯಾ ಮುಗುದಂ ಅವರಿಗೆ ಧನ್ಯವಾದದೊಂದಿಗೆ ಶರಣು ಸಮರ್ಪಿಸುವೆ. ಇವತ್ತಿನ ವಿಶೇಷ ಉಪನ್ಯಾಸ ವಚನಕಾರ್ತಿಯರಲ್ಲಿ ವೈಚಾರಿಕ ಚಿಂತನೆ. ಶರಣೆ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಪ್ರಾಚಾರ್ಯರು, ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ, ಇವರನ್ನು ಸ್ವಾಗತಿಸಿ ಪರಿಚಯಿಸಿ ಮತ್ತು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಉಪಸ್ಥಿತಿರುವ ಎಲ್ಲ ಶರಣೆಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೆ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ.
ನಮಗೆಲ್ಲ ಈ ವೇದಿಕೆಯಲ್ಲಿ ಶರಣರ ಕುರಿತು ಬರೆಯುವುದು, ನುಡಿಯುವುದು, ಕಲಿಸುತ್ತಾ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸಿ ಬೆಳೆಸುತ್ತಿರುವ ನಿರಂತರ ಅನುಭವಗಳನ್ನು ಹಂಚಿಕೊಳ್ಳಲು ನಮ್ಮೆಲ್ಲರಿಗೂ ಅವಕಾಶವನ್ನು ರೂಪಿಸಿಕೊಡುತ್ತಿರುವ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಈವರೆಗೂ ವಚನಕಾರ್ತಿಯರಲ್ಲಿ ವೈಚಾರಿಕ ಚಿಂತನೆಯ ಉಪನ್ಯಾಸ ನೀಡಿರುವ ಶರಣೆ ಡಾಕ್ಟರ್ ಶರಣಮ್ಮ ಗೌರೇವಾಳ್ ಮೇಡಮ್ ಇವರು ಅತ್ಯಂತ ಅದ್ಭುತವಾಗಿ ಎಲ್ಲರ ಮನದಟ್ಟುವಂತೆ ಎಲ್ಲ 33 ಶರಣೆಯರ ವಚನದ ವೈಚಾರಿಕತೆಯನ್ನು ಉಪನ್ಯಾಸ ಪ್ರಸ್ತುತಪಡಿಸಿದರು. ಇವರಿಗೂ ವೇದಿಕೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿಯೂ ತುಂಬು ಹೃದಯದಿಂದ ಅನಂತ ಶರಣು ಸಮರ್ಪಿಸುವೆ. ಮಾರ್ಗದರ್ಶನದ ನುಡಿಗಳೊಂದಿಗೆ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹಾಗೂ ಸಂವಾದದಲ್ಲಿ ಪಾಲ್ಗೊಂಡ ಅನುಭವ ಹಂಚಿಕೊಂಡಿರುವ ಅನುಭಾವಿ ಶರಣರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದ ಶರಣೆ ಜಯಶ್ರೀ ಆಲೂರ್ ಅವರಿಗೂ ಅನಂತ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ್ ವಿಜಯ್ ಕುಮಾರ್ ತೇಲಿ, ಡಾಕ್ಟರ್ TB ಅಳ್ಳೊಳ್ಳಿ, ಡಾಕ್ಟರ್ ಶುಭಾರಾಣಿ ಕಡಪಟ್ಟಿ, ಶರಣ್ ಬಸವರಾಜ್ ಪಟ್ಟಣಶೆಟ್ಟಿ, ಶರಣ್ ಉಮೇಶ್ ಬಂಟಾಳೆ, ಡಾಕ್ಟರ್ ಮಹೇಶ್ ಕೊರೆಗೋಳು ಇವರೆಲ್ಲರಿಗೂ ಅನಂತ ಶರಣು ಸಮರ್ಪಿಸುವೆ. ನಿರಂತರ ತಾಂತ್ರಿಕ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡುವ ಅಕ್ಕನ ಅರಿವು ಗ್ರೂಪಿನ ಸದಸ್ಯರು ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಹಾಗೂ ಶರಣೆ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಘಟಿಸಿ ಮುನ್ನಡೆಸುತ್ತಿರುವ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮಕ್ಕ ನಾಶಿ, ಶರಣೆ ಸುಧಾ ಪಾಟೀಲ್ ಇವರೆಲ್ಲರಿಗೂ ತುಂಬು ಹೃದಯದ ಶರಣು ಸಮರ್ಪಿಸುವೆ. ಕೊನೆಯದಾಗಿ ಭಕ್ತಿ ಪೂರ್ವಕವಾಗಿ ಸುಮಧುರವಾಗಿ ವಚನ ಮಂಗಳ ಮಾಡುತ್ತಿರುವ ಶರಣೆ ಶಾಂತಾ ಲಂಬಿಯವರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಈ ಸೇವೆಯ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣಾರ್ಥಿಗಳು. ಜೈ ಗುರು ಬಸವ. ಶರಣಾರ್ಥಿಗಳು ಕೂಡ ವೇದಿಕೆ ಪರವಾಗಿ ಶರಣಾರ್ಥಿಗಳು ತಮಗೂ ಕೂಡ ಧನ್ಯವಾದಗಳನ್ನು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳ ಶಾಂತಾ ಲಂಬಿ ಅವರಿಂದ. ಹ್ಞೂನ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಬಯಂಬಲ್ಲಿ ಎನ್ನ ಭವ ಹರಿತು, ಸಯಂಬಲ್ಲಿ ಸರ್ವಜ್ಞಾನಿಯಾದೆನು. ಬಯಂಬಲ್ಲಿ ಎನ್ನ ಭವ ಹರಿತು, ಸಯಂಬಲ್ಲಿ ಸರ್ವಜ್ಞಾನಿಯಾದೆನು. ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೆನಯ್ಯ. ಬಯಂಬಲ್ಲಿ ಎನ್ನ ಭವ ಹರಿತು, ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು. ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು. ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ. ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ. ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಬಯಂಬಲ್ಲಿ ಎನ್ನ ಭವ ಹರಿತು, ಸಯಂಬಲ್ಲಿ ಸರ್ವಜ್ಞಾನಿಯಾದೆನು. ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೆನಯ್ಯ. ಬಯಂಬಲ್ಲಿ ಎನ್ನ ಭವ ಹರಿತು, ಎನ್ನ ಭವ ಹರಿತು, ಎನ್ನ ಭವ ಹರಿತು. ಶರಣಾರ್ಥಿಗಳು. ಶ್ರಾವ್ಯವಾಗಿ ವಚನ ಮಂಗಳವನ್ನ ಬೈದಂತಹ ಶರಣೆ ಶಾಂತಾ ಲಂಬಿ ಅವರಿಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಾಳೆ ಖಂಡಿತವಾಗ್ಲೂ 11:25 ಸರಿಯಾಗಿ ಎಲ್ಲರೂ ಕೂಡ ಗೂಗಲ್ ಮೀಟ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರ್ತೀರಾ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿ. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.